ನನ್ನ ಹೆಸರು ಪ್ರಿಯಾ. ನನ್ನ ಗಂಡ ವಿಜಯ್. ಮದುವೆಯಾಗಿ 6 ವರ್ಷಗಳಾಗಿತ್ತು. ನಾವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದೆವು. ವಿಜಯ್ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ರು. ನಾನು ಸಹ ಕೆಲಸಕ್ಕೆ ಹೋಗ್ತಿದ್ದೆ. ನಮ್ಮ ಜೀವನ ಶ್ರೀಮಂತವಾಗಿರಲಿಲ್ಲ, ಆದರೆ ನೆಮ್ಮದಿಯಾಗಿತ್ತು. ವಿಜಯ್ ಅವರ ತಂದೆ ತಾಯಿಗೆ 2 ಹೆಣ್ಣು ಮಕ್ಕಳು ಮತ್ತು ಒಬ್ಬನೇ ಮಗ. ಹೆಣ್ಣು ಮಕ್ಕಳಾದ ಮಮತಾ ಮತ್ತು ಸವಿತಾ ಇಬ್ಬರಿಗೂ ಮದುವೆಯಾಗಿತ್ತು. ಅವರು ತಮ್ಮ ತಮ್ಮ ಮನೆಗಳಲ್ಲಿ ಸುಖವಾಗಿ ಬದುಕುತ್ತಿದ್ದರು. ಆದರೆ ನನ್ನ ಅತ್ತೆ ಮಾವರಿಗೆ ತಮ್ಮ ಮಗನಿಗಿಂತ ಹೆಣ್ಣು ಮಕ್ಕಳೇ ಹೆಚ್ಚು ಪ್ರಿಯ. ಆದರೂ ನಾವು ಎಂದೂ ಬೇಸರ ಪಡಲಿಲ್ಲ. ಯಾಕೆಂದರೆ ಕಳೆದ ಹಲವು ವರ್ಷಗಳಿಂದ ನಾವು ಅವರ ಕಷ್ಟ ಸುಖಗಳಲ್ಲಿ ಜೊತೆ ನಿಂತಿದ್ದೆವು. ಅತ್ತೆಗೆ ಅನಾರೋಗ್ಯ ಬಂದಾಗ ಆಸ್ಪತ್ರೆ ಖರ್ಚು ಮಾಡಿದ್ದು ವಿಜಯ್. ಮಾವನ ವ್ಯಾಪಾರ ನಷ್ಟದಲ್ಲಿದ್ದಾಗ ಸಹಾಯ ಮಾಡಿದ್ದು ನಾವು. ಮನೆಯ ದುರಸ್ತಿ, ಸಾಲ, ಹಬ್ಬ ಹರಿದಿನ ಯಾವ ವಿಷಯ ಬಂದರೂ ನಾವು ಕೈ ಜೋಡಿಸುತ್ತಿದ್ದೆವು. ನಾನು ನನ್ನ ಮದುವೆಯ ಚಿನ್ನವನ್ನು ಮಾರಾಟ ಮಾಡಿ ಅವರಿಗೆ ಹಣ ಕೊಟ್ಟಿದ್ದೆ. ಆದರೆ ಅದನ್ನೆಲ್ಲ ನಾನು ಕರ್ತವ್ಯ ಎಂದುಕೊಂಡಿದ್ದೆ. ಒಂದು ಸಂಜೆ ನಾನು ಮನೆಯ ಖರ್ಚಿನ ಲೆಕ್ಕ ನೋಡುತ್ತಿದ್ದೆ. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಫೋನ್ ಮಾಡಿದ್ದು ನನ್ನ ಅತ್ತೆ. ಅವರ ಧ್ವನಿಯಲ್ಲಿ ವಿಚಿತ್ರ ಆತಂಕವಿತ್ತು. ಪ್ರಿಯಾ, ಇವತ್ತು ರಾತ್ರಿ ನೀವಿಬ್ಬರು ಊಟಕ್ಕೆ ಮನೆಗೆ ಬನ್ನಿ. ನಿಮ್ಮ ಮಾವನವರಿಗೆ ನಿಮ್ಮ ಜೊತೆ ತುಂಬ ಮುಖ್ಯವಾಗಿ ಮಾತನಾಡಬೇಕಿದೆ. ನಾನು ಗಾಬರಿಯಾದೆ. ಏನಾಯಿತು ಅಮ್ಮ? ಬಂದ ಮೇಲೆ ಗೊತ್ತಾಗುತ್ತೆ ಅಷ್ಟೇ ಹೇಳಿ ಫೋನ್ ಇಟ್ರು. ನನ್ನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಮೂಡಿದವು. ಏನಾದರೂ ಸಮಸ್ಯೆಯೇ? ಮತ್ತೆ ಹಣದ ಅವಶ್ಯಕತೆಯೇ? ಅಥವಾ ಆರೋಗ್ಯದ ವಿಚಾರವೇ? ಆ ಸಂಜೆ ವಿಜಯ್ ಮನೆಗೆ ಬಂದಾಗ ನಾನು ಎಲ್ಲವನ್ನ ಹೇಳಿದೆ. ಆದರೆ ಅವರು ವಿಚಿತ್ರವಾಗಿ ಮೌನವಾಗಿದ್ದರು. ಸರಿ, ಹೋಗೋಣ ಅಷ್ಟೇ ಹೇಳಿದರು. ಆ ರಾತ್ರಿ ನಮ್ಮ ಜೀವನವನ್ನು ಬದಲಾಯಿಸುವ ರಾತ್ರಿ ಆಗಲಿದೆ ಎಂದು ಆಗ ನಮಗೆ ಗೊತ್ತಿರಲಿಲ್ಲ. ಆ ರಾತ್ರಿ ನಾನು ಮತ್ತು ವಿಜಯ್ ಅತ್ತೆ ಮಾವನ ಮನೆಗೆ ಹೊರಟೆವು. ಖಾಲಿ ಕೈಯಲ್ಲಿ ಹೋಗುವುದು ಸರಿಯಲ್ಲ ಎಂದು ಸ್ವಲ್ಪ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಕೆಲವು ದಿನಸಿ ಸಾಮಾನುಗಳನ್ನು ತೆಗೆದುಕೊಂಡೆ. ಮಾರ್ಗ ಮಧ್ಯೆ ನನ್ನ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಓಡುತ್ತಿದ್ದವು. ಏನಿರಬಹುದು ಆ ಮುಖ್ಯ ವಿಷಯ? ಮಾವನ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಯೇ? ಅಥವಾ ಮನೆಯ ಆಸ್ತಿ ಬಗ್ಗೆ ಮಾತನಾಡಲಿದ್ದಾರೆಯೇ ಎಂದು ನಾನು ವಿಜಯ್ ಕಡೆ ನೋಡಿದೆ. ಅವರು ಬೈಕನ್ನು ಓಡಿಸುತ್ತಾ ಮೌನವಾಗಿದ್ದರು. ಅವರ ಮುಖದಲ್ಲಿ ಯಾವುದೇ ಭಾವನೆ ಕಾಣಿಸ್ತಿರಲಿಲ್ಲ. ನನಗೆ ಸ್ವಲ್ಪ ಆತಂಕ ಶುರುವಾಯಿತು. ಸ್ವಲ್ಪ ಸಮಯದ ನಂತರ ನಾವು ಅತ್ತೆ ಮಾವನ ಮನೆಯನ್ನು ತಲುಪಿದೆವು. ಮನೆಯೊಳಗೆ ಕಾಲಿಟ್ಟ ತಕ್ಷಣ ಏನೋ ವಿಚಿತ್ರ ಅಂತ ಅನಿಸ್ತು. ಸಾಮಾನ್ಯವಾಗಿ ಅಲ್ಲಿ ನಗು, ಮಾತುಕತೆ, ಗದ್ದಲ ಇರ್ತಿತ್ತು. ಆದರೆ ಆ ದಿನ ಎಲ್ಲರೂ ಏನನ್ನೋ ಕಾಯುತ್ತಿರುವಂತೆ ಕಾಣುತ್ತಿದ್ದರು. ಡೈನಿಂಗ್ ಟೇಬಲ್ ಮೇಲೆ ಹಲವಾರು ಬಗೆಯ ಊಟಗಳು ಸಿದ್ಧವಾಗಿದ್ದವು. ಅತ್ತೆ ವಿಶೇಷವಾಗಿ ಅಡುಗೆ ಮಾಡಿದ್ರು. ಆದರೆ ಆ ಸಂತೋಷದ ವಾತಾವರಣ ಎಲ್ಲಿಯೂ ಕಾಣಲಿಲ್ಲ. ಅಲ್ಲೇ ಸೋಫಾದ ಮೇಲೆ ಮಮತಾ ಮತ್ತು ಸವಿತಾ ಕುಳಿತಿದ್ರು. ಇಬ್ಬರು ತುಂಬ ಸಿಂಗಾರ ಮಾಡಿಕೊಂಡಿದ್ದರು. ಅವರ ಮುಖದಲ್ಲಿ ಸಂತೋಷಕ್ಕಿಂತಲೂ ಹೆಮ್ಮೆ ಹೆಚ್ಚು ಕಾಣಿಸುತ್ತಿತ್ತು. ನಾನು ಒಳಗೆ ಬಂದಾಗ ಅವರು ಕೇವಲ ಒಂದು ಸಣ್ಣ ನಗು ನಕ್ಕರು. ಆ ನಗುವಿನಲ್ಲೂ ಆತ್ಮೀಯತೆ ಇರಲಿಲ್ಲ. ಬನ್ನಿ ಬನ್ನಿ ಎಂದು ಅತ್ತೆ ನಮ್ಮನ್ನು ಒಳಗಡೆ ಕರೆದುಕೊಂಡು ಹೋದರು. ನಾನು ತಂದಿದ್ದ ಸಾಮಾನುಗಳನ್ನು ಅಡುಗೆ ಮನೆಗೆ ಇಟ್ಟೆ. ಆದರೆ ಅತ್ತೆ ಅವುಗಳ ಕಡೆ ನೋಡಲೂ ಇಲ್ಲ. ಅವರ ಗಮನ ಸಂಪೂರ್ಣವಾಗಿ ಬೇರೆ ಯಾವುದೋ ವಿಷಯದ ಮೇಲೆ ಇತ್ತು. ನಾವು ಎಲ್ಲರೂ ಹಾಲ್ನಲ್ಲಿ ಕುಳಿತೆವು. ನನ್ನ ಮಾವ ಮಧ್ಯದಲ್ಲಿ ಕುಳಿತಿದ್ದರು. ಅವರ ಮುಂದೆ ಕೆಲವು ಫೈಲ್ಗಳು ಮತ್ತು ದಾಖಲೆಗಳು ಇದ್ದವು. ಅವುಗಳನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಬಡಿದುಕೊಳ್ಳತೊಡಗಿತು. ಇದು ಆಸ್ತಿ ದಾಖಲೆಗಳೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಮೂಡಿತು. ಸ್ವಲ್ಪ ಹೊತ್ತು ಯಾರೂ ಮಾತಾಡಲಿಲ್ಲ. ಮನೆಯೊಳಗೆ ಸಂಪೂರ್ಣ ಮೌನ ಆವರಿಸಿತ್ತು. ನನ್ನ ಹೃದಯದ ಬಡಿತ ಮಾತ್ರ ನನಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಕೊನೆಗೆ ಮಾವ ತಮ್ಮ ಗಂಟಲನ್ನು ಸರಿ ಮಾಡಿಕೊಂಡು ಮಾತನಾಡೋದಕ್ಕೆ ಶುರು ಮಾಡಿದ್ರು. ನಿಮ್ಮೆಲ್ಲರನ್ನ ಇಂದು ಒಂದು ಮುಖ್ಯ ವಿಷಯಕ್ಕಾಗಿ ಕರೆಸಿಕೊಂಡಿದ್ದೇನೆ. ಎಲ್ಲರ ಕಣ್ಣು ಅವರತ್ತ ತಿರುಗಿತು. ನನಗೂ ನಿಮ್ಮ ಅಮ್ಮನಿಗೂ ವಯಸ್ಸಾಗಿದೆ. ನಮ್ಮ ಜೀವನದಲ್ಲಿ ಏನೂ ಆಗುತ್ತೋ ಗೊತ್ತಿಲ್ಲ. ಅತ್ತೆ ತಲೆ ತಗ್ಗಿಸಿ ಕುಳಿತಿದ್ದರು. ಆದ್ದರಿಂದ ನಾವು ಒಂದು ನಿರ್ಧಾರ ತೆಗೆದುಕೊಂಡಿದ್ದೇವೆ. ನನ್ನ ಕೈಗಳು ಬೆವರಲು ಶುರುವಾದವು. ಮಾವ ಮುಂದೆ ಹೇಳಿದರು, ನಮ್ಮ ಆಸ್ತಿಯ ವಿಷಯವನ್ನು ಈಗಲೇ ಮುಗಿಸಬೇಕು ಎಂದು ತೀರ್ಮಾನಿಸಿದ್ದೇವೆ. ಈ ಮಾತು ಕೇಳುತ್ತಿದ್ದಂತೆ ನನ್ನ ಉಸಿರು ಬಿಗಿಯಾದಂತಾಯಿತು. ಆಸ್ತಿ ಅಂದರೆ ನಿಜವಾಗಿಯೂ ಅದೇ ವಿಷಯ. ನಾನು ವಿಜಯ್ ಕಡೆ ನೋಡಿದೆ. ಆದರೆ ಅವರು ಇನ್ನೂ ಶಾಂತವಾಗಿಯೇ ಕುಳಿತಿದ್ದರು. ಅವರ ಮುಖದಲ್ಲಿ ಯಾವುದೇ ಆಶ್ಚರ್ಯ ಕೂಡ ಇರಲಿಲ್ಲ. ಅವರು ಈಗಾಗಲೇ ಏನನ್ನೋ ತಿಳಿದಿರುವಂತೆ ಕಾಣಿಸ್ತಿದ್ರು. ಮಮತಾ ಮತ್ತು ಸವಿತಾ ಮಾತ್ರ ಒಬ್ಬರ ಮುಖವನ್ನು ಒಬ್ಬರು ನೋಡಿ ಸಣ್ಣದಾಗಿ ನಗುತ್ತಿದ್ರು. ಅವರ ಆ ನಗು ನನ್ನ ಮನಸ್ಸಿಗೆ ಏನೋ ಅನುಮಾನ ಹುಟ್ಟಿಸಿತು. ಇವರಿಗೆ ಈಗಾಗಲೇ ವಿಷಯ ಗೊತ್ತಿದೆಯೇ ಎಂದು ನಾನು ಯೋಚಿಸಿದೆ. ನನ್ನ ಎದೆಯಲ್ಲಿ ಆತಂಕ ಇನ್ನಷ್ಟು ಹೆಚ್ಚಾಯಿತು. ಅಷ್ಟರಲ್ಲಿ ಮಾವ ತಮ್ಮ ಮುಂದೆ ಇದ್ದ ಫೈಲ್ ತೆರೆಯುತ್ತಾ ಹೇಳಿದರು, ನಮ್ಮ ಬಳಿ ಇರುವ 4 ಮನೆಗಳ ಬಗ್ಗೆ ಇಂದು ಅಂತಿಮ ನಿರ್ಧಾರ ಹೇಳಲಿದ್ದೇನೆ. ನಾನು ತಲೆ ಎತ್ತಿ ಅವರತ್ತ ನೋಡಿದೆ. ಆ ಕ್ಷಣದಲ್ಲಿ ನನ್ನ ಬದುಕು ಸಂಪೂರ್ಣ ಬದಲಾಗುವ ಮಾತುಗಳು ಹೊರಬರಲಿದ್ದವು. ಮನೆಯೊಳಗೆ ಸಂಪೂರ್ಣ ಮೌನ ಆವರಿಸಿತ್ತು. ನನ್ನ ಮಾವ
ತಮ್ಮ ಮುಂದೆ ಇದ್ದ ಫೈಲ್ ತೆರೆಯುತ್ತಾ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ನಾನು ಮತ್ತು ನಿಮ್ಮ ಅಮ್ಮ ಬಹಳ ಯೋಚನೆ ಮಾಡಿ ಈ ತೀರ್ಮಾನ ತೆಗೆದುಕೊಂಡಿದ್ದೇವೆ. ನನ್ನ ಹೃದಯ ಈಗ ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ವಿಜಯ್ ಮಾತ್ರ ಇನ್ನೂ ಶಾಂತವಾಗಿದ್ದರು. ಮಮತಾ ಮತ್ತು ಸವಿತಾ ಮುಖದಲ್ಲಿ ಮಾತ್ರ ಆತ್ಮವಿಶ್ವಾಸ ಎದ್ದು ಕಾಣುತ್ತಿತ್ತು. ಅವರಿಗೆ ಈ ವಿಷಯ ಮೊದಲೇ ಗೊತ್ತಿರುವಂತೆ ಅನಿಸ್ತಿತ್ತು. ಮಾವ ಮುಂದುವರಿಸಿದರು. ನಮ್ಮ 4 ಮನೆಗಳನ್ನು ನಾವು ಸಮನಾಗಿ ಹಂಚಲು ತೀರ್ಮಾನಿಸಿದ್ದೇವೆ. ನನ್ನ ಮುಖದಲ್ಲಿ ಸಣ್ಣ ನಗು ಮೂಡಿತು. ಆಗ ಸಮಾನವಾಗಿ ಹಂಚುವುದು ಎಂದರೆ ಬಹುಶಃ ಎಲ್ಲ ಮಕ್ಕಳಿಗೂ ಪಾಲು ಕೊಡಬಹುದು ಎಂದು ನಾನು ಯೋಚಿಸಿದೆ. ಇಷ್ಟೊಂದು ವರ್ಷಗಳ ನಮ್ಮ ತ್ಯಾಗವನ್ನು ಅವರು ಮರೆತಿರಲಾರರು ಎಂದು ನಂಬಿದ್ದೆ. ಆದರೆ ಮುಂದಿನ ಮಾತು ನನ್ನ ಬದುಕಿನ ಅತಿ ದೊಡ್ಡ ಆಘಾತವಾಯಿತು. ಮಮತಾಗೆ 2 ಮನೆಗಳು. ಮಮತಾಳ ಮುಖದಲ್ಲಿ ಸಂತೋಷದ ನಗು ಮೂಡಿತು. ಸವಿತಾಗೆ 2 ಮನೆಗಳು. ಸವಿತಾಳ ಕಣ್ಣುಗಳಲ್ಲಿ ಗೆಲುವಿನ ಹೊಳಪು ಕಾಣಿಸಿತು. ನಾನು ಕಾಯುತ್ತಿದ್ದೆ, ಇನ್ನೂ ಏನಾದರೂ ಹೇಳಬಹುದು ಎಂದು. ಆದರೆ ಮಾವ ಫೈಲ್ ಮುಚ್ಚಿಬಿಟ್ಟರು. ಅಷ್ಟೇ, ಅವರ ನಿರ್ಧಾರ ಮುಗಿದಿತ್ತು. ನನಗೆ ಮೊದಲು ಅರ್ಥವೇ ಆಗಲಿಲ್ಲ. ಕೆಲವು ಕ್ಷಣ ನಾನು ಹಾಗೆಯೇ ಕುಳಿತಿದ್ದೆ. ನನ್ನ ಕಿವಿಗಳು ಕೇಳಿದ್ದು ಸತ್ಯವೇ ಎಂದು ನಂಬಲಾಗಲಿಲ್ಲ. ಹಾಗಾದರೆ ವಿಜಯ್ಗೆ ಏನೂ ಇಲ್ಲವೇ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಗುಡುಗಿತು. ನನ್ನ ಕೈಗಳು ನಡುಗಲು ಆರಂಭಿಸಿದವು. ಕಣ್ಣೆದುರು ಎಲ್ಲವೂ ಮಸುಕಾದಂತಾಯಿತು. ನಾನು ನಿಧಾನವಾಗಿ ವಿಜಯ್ ಕಡೆ ನೋಡಿದೆ. ಅವರು ಇನ್ನೂ ಮೌನವಾಗಿದ್ದರು. ಒಂದು ಮಾತನ್ನು ಆಡಲಿಲ್ಲ. ಅವರ ಮುಖದಲ್ಲಿ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದರೆ ಅವರು ಅದನ್ನು ಹೊರಗೆ ತೋರಿಸಲಿಲ್ಲ. ಅವರ ಆ ಮೌನವೇ ನನ್ನ ಹೃದಯವನ್ನು ಇನ್ನಷ್ಟು ಒಡೆಯುತ್ತಿತ್ತು. ಅಷ್ಟರಲ್ಲಿ ಅತ್ತೆ ಮಾತನಾಡಲು ಆರಂಭಿಸಿದರು. ನಮ್ಮ ಮಗ ವಿಜಯ್ ತುಂಬ ಬುದ್ಧಿವಂತ. ಅವನು ಎಲ್ಲಿಯೂ ಬದುಕಬಲ್ಲ. ಅವರು ಹೆಮ್ಮೆಯಿಂದ ಹೇಳಿದರು. ಅವನು ಕಷ್ಟಪಟ್ಟು ದುಡಿದು ಹಣ ಸಂಪಾದಿಸಬಹುದು. ಇದನ್ನೆಲ್ಲ ಕೇಳುತ್ತಾ ನಾನು ಮೌನವಾಗಿ ಕುಳಿತಿದ್ದೆ. ಆದರೆ ಹೆಣ್ಣು ಮಕ್ಕಳು ಹಾಗಲ್ಲ. ಅವರು ತಮ್ಮ ಗಂಡನ ಮನೆಯಲ್ಲಿರುತ್ತಾರೆ. ಅವರಿಗೆ ನಮ್ಮ ಬೆಂಬಲ ಬೇಕು. ಅವರ ಮಾತುಗಳು ನನ್ನ ಹೃದಯಕ್ಕೆ ಚೂರಿಯಂತೆ ಚುಚ್ಚುತ್ತಿದ್ದವು. ನಾನು ಮನಸ್ಸಿನಲ್ಲಿ ಒಂದೇ ವಿಷಯ ನೆನಪಿಸಿಕೊಳ್ಳುತ್ತಿದ್ದೆ. ಆ 2 ಮನೆಗಳನ್ನು ಕಟ್ಟುವಾಗ ನಾವು ಎಷ್ಟು ಸಹಾಯ ಮಾಡಿದ್ದೆವು. ವಿಜಯ್ ಎಷ್ಟು ಬಾರಿ ತಮ್ಮ ಸಂಬಳದ ದೊಡ್ಡ ಭಾಗವನ್ನು ತಂದೆ ತಾಯಿಗೆ ಕೊಟ್ಟಿದ್ದರು. ನಾನು ನನ್ನ ಮದುವೆಯ ಚಿನ್ನವನ್ನು ಮಾರಾಟ ಮಾಡಿಕೊಟ್ಟ ಹಣ, ಆ ರಾತ್ರಿ ಹಗಲು ದುಡಿದು ಸಂಪಾದಿಸಿದ ನಮ್ಮ ಬೆವರು, ಅವೆಲ್ಲವೂ ಒಂದೇ ಕ್ಷಣದಲ್ಲಿ ಅರ್ಥವಿಲ್ಲದಂತಾಗಿತ್ತು. ನನಗೆ ಇನ್ನೂ ಸ್ಪಷ್ಟವಾಗಿ ನೆನಪಿತ್ತು. ಒಮ್ಮೆ ಅತ್ತೆ ನನ್ನ ಕೈ ಹಿಡಿದು ಹೇಳಿದ್ದರು, ಪ್ರಿಯಾ, ನೀನು ಚಿಂತಿಸಬೇಡ. ಈ ಮನೆಗಳೆಲ್ಲ ಕೊನೆಗೆ ನಿಮ್ಮದೇ ಆಗುತ್ತವೆ. ನಾವು ಕೇವಲ ನೋಡಿಕೊಳ್ಳುತ್ತಿದ್ದೇವೆ ಅಷ್ಟೇ ಎಂದು. ಆ ದಿನ ನಾನು ಅವರನ್ನು ಸಂಪೂರ್ಣವಾಗಿ ನಂಬಿದ್ದೆ. ಆದರೆ ಇಂದು ಅದೇ ಮಾತುಗಳು ಸುಳ್ಳಾಗಿ ಹೋಗಿದ್ದವು. ಅಷ್ಟರಲ್ಲಿ ಮಮತಾ ನಗುತ್ತಾ ಹೇಳಿದಳು, ಅತ್ತಿಗೆ, ನೀವು ತಪ್ಪಾಗಿ ಅರ್ಥ ಮಾಡಿಕೊಳ್ಳಬೇಡಿ. ನಾನು ಅವಳತ್ತ ನೋಡಿದೆ. ನೀವು ಅಪ್ಪ ಅಮ್ಮಗೆ ಕೊಟ್ಟ ಹಣ ಸಹಾಯ, ಅದು ಹೂಡಿಕೆ ಅಲ್ಲ. ಅವಳ ಮಾತುಗಳು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸಿದಂತಾಯಿತು. ಒಮ್ಮೆ ಕೊಟ್ಟ ಹಣ ವಾಪಸ್ ಬರುತ್ತದೆ ಎಂದು ನಿರೀಕ್ಷಿಸಬಾರದು ಎಂದು ಅವಳು ಸೇರಿಸಿದಳು. ನನ್ನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ನಾನು ಮಾತನಾಡಲು ಪ್ರಯತ್ನಿಸಿದೆ, ಆದರೆ ಶಬ್ದವೇ ಹೊರಬರಲಿಲ್ಲ. ನಾನು ಈ ಮನೆಗಾಗಿ ಮಾಡಿದ ಎಲ್ಲ ತ್ಯಾಗಗಳು ಒಂದೇ ಕ್ಷಣದಲ್ಲಿ ಮಣ್ಣಾದಂತಾಗಿತ್ತು. ಆದರೆ ಅದಕ್ಕಿಂತ ಹೆಚ್ಚು ನೋವು ಕೊಟ್ಟದ್ದು ವಿಜಯ್ ಅವರ ಮೌನ. ಅವರು ಯಾಕೆ ಏನು ಮಾತನಾಡುತ್ತಿಲ್ಲ? ಅವರು ಈ ಅನ್ಯಾಯವನ್ನು ಒಪ್ಪಿಕೊಂಡಿದ್ದಾರಾ? ಅಥವಾ ಅವರ ಮನಸ್ಸಿನಲ್ಲಿ ಬೇರೆ ಯಾವುದಾದರೂ ನಿರ್ಧಾರ ಇದೆಯಾ? ನನಗೆ ಏನು ಅರ್ಥವಾಗುತ್ತಿರಲಿಲ್ಲ. ಆ ಸಮಯದಲ್ಲಿ ನನ್ನ ಅತ್ತೆ ಮತ್ತೆ ಮಾತನಾಡಿದರು. ಈ ಮನೆಯಲ್ಲಿ ಯಾವ ಸೊಸೆಯೂ ತನ್ನ ಅತ್ತೆ ಮಾವನ ಬಳಿ ಲೆಕ್ಕ ಕೇಳಿಲ್ಲ. ಅವರ ಧ್ವನಿ ಗಟ್ಟಿಯಾಗಿತ್ತು. ನಾವು ವಿಜಯನ್ನ ಹೆತ್ತು ಬೆಳೆಸಿ ಓದಿಸಿ ಇಷ್ಟೊಂದು ದೊಡ್ಡವನನ್ನಾಗಿಸಿದ್ದೇವೆ. ಅವರು ನನ್ನ ಕಡೆ ನೋಡಿ ಹೇಳಿದರು, ಅದರ ಲೆಕ್ಕವನ್ನು ನಾವು ಕೇಳಿದ್ದೇವಾ? ಆ ಮಾತು ಕೇಳಿ ನನ್ನ ಹೃದಯ ಒಡೆದು ಹೋಯಿತು. ನಾನು ಎಂದೂ ಲೆಕ್ಕ ಕೇಳಿರಲಿಲ್ಲ. ನನಗೆ ಬೇಕಾಗಿದ್ದು ನ್ಯಾಯ ಮಾತ್ರ. ಆದರೆ ಅಲ್ಲಿ ಇದ್ದ ಯಾರಿಗೂ ನನ್ನ ನೋವು ಕಾಣಿಸುತ್ತಿರಲಿಲ್ಲ. ಎಲ್ಲರೂ ತಮ್ಮ ಗೆಲುವಿನಲ್ಲಿ ತಲ್ಲೀನರಾಗಿದ್ದರು. ಆ ವೇಳೆ ಇಲ್ಲಿಯವರೆಗೆ ಮೌನವಾಗಿದ್ದ ವಿಜಯ್ ನಿಧಾನವಾಗಿ ತಮ್ಮ ಕುರ್ಚಿಯಿಂದ ಎದ್ದು ನಿಂತರು. ಮನೆಯೊಳಗೆ ಮತ್ತೆ ಮೌನ ಆವರಿಸಿತು. ಅವರು ಎಲ್ಲರತ್ತ ಒಮ್ಮೆ ನೋಡಿದರು. ನಂತರ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ಅತ್ತೆ, ಮಾವ, ಮಮತಾ, ಸವಿತಾ ಎಲ್ಲರೂ ಅವರತ್ತ ನೋಡುತ್ತಿದ್ದರು. ನಾನು ಸಹ ಉಸಿರು ಬಿಗಿಹಿಡಿದು ಅವರ ಮಾತಿಗಾಗಿ ಕಾಯುತ್ತಿದ್ದೆ. ಇಲ್ಲಿಯವರೆಗೆ ಅವರು ಒಂದು ಮಾತನ್ನು ಆಡಿರಲಿಲ್ಲ. ಆದರೆ ಈಗ ಅವರ ಕಣ್ಣುಗಳಲ್ಲಿ ನೋವು ಮತ್ತು ದೃಢತೆ ಎರಡೂ ಕಾಣಿಸುತ್ತಿದ್ದವು. ವಿಜಯ್ ತಮ್ಮ ತಂದೆಯತ್ತ ನೋಡಿದರು. ಅಪ್ಪ, ಮೊದಲು ಒಂದು ವಿಷಯ ಹೇಳಬೇಕು. ಅವರ ಧ್ವನಿ ಶಾಂತವಾಗಿತ್ತು, ಆದರೆ ಪ್ರತಿಯೊಂದು ಪದದಲ್ಲೂ ನೋವು ಅಡಗಿತ್ತು. ಈ ಆಸ್ತಿ ನಿಮ್ಮದು. ಅದನ್ನು ಯಾರಿಗೆ ಬೇಕಾದರೂ ಕೊಡುವ ಹಕ್ಕು ನಿಮಗಿದೆ. ಮಮತಾ ಮತ್ತು ಸವಿತಾ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡರು. ಅವರಿಗೆ ವಿಜಯ್ ಜಗಳ ಮಾಡುತ್ತಾರೆ ಎಂದು ಅನಿಸಿತ್ತು. ಆದರೆ ವಿಜಯ್ ಬೇರೆ ರೀತಿಯಲ್ಲಿ ಮಾತನಾಡುತ್ತಿದ್ದ. ನಾನು ನಿಮ್ಮ ನಿರ್ಧಾರವನ್ನು ಪ್ರಶ್ನಿಸುವುದಿಲ್ಲ ಎಂದು ವಿಜಯ್ ಹೇಳಿದರು. ಆದರೆ ಒಂದು ವಿಷಯ ಮಾತ್ರ ನನ್ನ ಮನಸ್ಸಿಗೆ ತುಂಬ ನೋವು ಕೊಟ್ಟಿದೆ. ಮಾವ ತಲೆ ಎತ್ತಿ ಮಗನತ್ತ ನೋಡಿದರು. ಯಾವ ವಿಷಯ ಮಗ ಎಂದು ಕೇಳಿದರು.
ವಿಜಯ್ ಕೆಲ ಕ್ಷಣ ಮೌನವಾಗಿದ್ದರು. ನಂತರ ನಿಧಾನವಾಗಿ ಹೇಳಿದರು, ನೀವು ಕೊಟ್ಟ ಮಾತು. ಈ ಮಾತು ಕೇಳಿದ ತಕ್ಷಣ ಅತ್ತೆಯ ಮುಖ ಬದಲಾಗಿತ್ತು. ಮಮತಾ ಮತ್ತು ಸವಿತಾ ಕೂಡ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಪ್ಪ, ಅಮ್ಮ, ವಿಜಯ್ ಮುಂದುವರಿಸಿದರು, ನೀವು ನಮಗೆ ಆಸ್ತಿ ಕೊಡಲಿಲ್ಲ ಅಂತ ನನಗೆ ಬೇಸರವಿಲ್ಲ. ಆದರೆ ವರ್ಷಗಳ ಕಾಲ ನಮ್ಮನ್ನು ನಂಬಿಸಿ ಇಟ್ಟಿದ್ದೀರಿ. ಅವರ ಧ್ವನಿ ನಡುಗುತ್ತಿತ್ತು. ಪ್ರಿಯಾ ತನ್ನ ಚಿನ್ನವನ್ನು ಮಾರಿದಳು. ನಾನು ನನ್ನ ಸಂಬಳದ ದೊಡ್ಡ ಭಾಗವನ್ನು ನಿಮಗೆ ಕೊಟ್ಟೆ. ನಾವು ಬಾಡಿಗೆ ಮನೆಯಲ್ಲಿ ಬದುಕಿದೆವು. ಯಾಕೆಂದರೆ ನಾವು ನಿಮ್ಮ ಮಾತನ್ನು ನಂಬಿದ್ದೆವು. ಮನೆಯೊಳಗೆ ಯಾರೂ ಮಾತನಾಡಲಿಲ್ಲ. ವಿಜಯ್ ಮುಂದುವರಿಸಿದರು, ಒಂದು ದಿನ ಅಮ್ಮ ಸ್ವತಃ ಹೇಳಿದ್ದರು. ಅವರು ತಮ್ಮ ತಾಯಿಯತ್ತ ನೋಡಿದರು. ಮಗ, ಈ ಮನೆಗಳು ಕೊನೆಗೆ ನಿಮ್ಮದೇ ಆಗುತ್ತವೆ ಎಂದಾಗ ಅತ್ತೆ ತಲೆ ತಗ್ಗಿಸಿದರು. ಅವರಿಗೆ ಆ ಮಾತು ನೆನಪಾಗಿತ್ತು. ಅಂದು ನೀವು ಸತ್ಯ ಹೇಳಿದ್ದರೆ. ವಿಜಯ್ ಹೇಳಿದರು, ನಾವು ನಮ್ಮ ಭವಿಷ್ಯಕ್ಕಾಗಿ ಇಂದು ದುಡ್ಡು ಉಳಿಸಿಕೊಳ್ಳುತ್ತಿದ್ದೆವು. ನಮ್ಮ ಸ್ವಂತ ಮನೆ ಕಟ್ಟಿಕೊಳ್ಳುತ್ತಿದ್ದೆವು. ಆದರೆ ನಾವು ನಿಮ್ಮನ್ನು ನಂಬಿದ್ದೆವು. ಅದೇ ನಮ್ಮ ತಪ್ಪು. ಈ ಮಾತು ಕೇಳಿ ನನ್ನ ಕಣ್ಣುಗಳಿಂದ ಕಣ್ಣೀರು ಹರಿಯತೊಡಗಿತು. ಅಷ್ಟರಲ್ಲಿ ಮಮತಾ ಕೋಪದಿಂದ ಎದ್ದು ನಿಂತಳು. ಅಣ್ಣ, ನೀವು ಈಗ ನಮ್ಮನ್ನು ತಪ್ಪಿತಸ್ಥರಂತೆ ತೋರಿಸ್ತಿದ್ದೀರಾ? ವಿಜಯ್ ಶಾಂತವಾಗಿ ಅವಳತ್ತ ನೋಡಿದರು. ಇಲ್ಲ ಮಮತಾ, ನಾನು ಯಾರನ್ನೂ ತಪ್ಪಿತಸ್ಥರಾಗಿ ಮಾಡುತ್ತಿಲ್ಲ. ನಾನು ಕೇವಲ ಸತ್ಯವನ್ನು ಹೇಳುತ್ತಿದ್ದೇನೆ. ಸವಿತಾ ಮಧ್ಯೆ ಮಾತನಾಡಿದಳು. ಅಣ್ಣ, ನೀವು ಅಪ್ಪ ಅಮ್ಮನಿಗೆ ಸಹಾಯ ಮಾಡಿದ್ದು ನಿಮ್ಮ ಕರ್ತವ್ಯ. ವಿಜಯ್ ಆಗ ನಕ್ಕರು. ಆ ನಗುವಿನಲ್ಲಿ ತುಂಬ ನೋವಿತ್ತು. ಹೌದು ಸವಿತಾ, ಅದು ನನ್ನ ಕರ್ತವ್ಯ. ಆದರೆ ಪ್ರೀತಿಗೆ ಪ್ರತಿಯಾಗಿ ಮೋಸ ಸಿಗಬಾರದು. ಈ ಮಾತು ಕೇಳಿದ ತಕ್ಷಣ ಎಲ್ಲರೂ ಮೌನವಾದರು. ಕೆಲವು ಕ್ಷಣಗಳ ನಂತರ ವಿಜಯ್ ತಮ್ಮ ಜೇಬಿನಿಂದ ಒಂದು ಫೈಲ್ ತೆಗೆದರು. ಅದನ್ನು ಟೇಬಲ್ ಮೇಲೆ ಇಟ್ಟರು. ಇದು ಏನು ಎಂದು ಮಾವ ಕೇಳಿದರು. ಕಳೆದ 6 ವರ್ಷಗಳಲ್ಲಿ ನಾನು ನಿಮಗೆ ಕೊಟ್ಟ ಹಣದ ಲೆಕ್ಕ ಎಂದು ವಿಜಯ್ ಹೇಳಿದರು. ಅತ್ತೆ ಆಶ್ಚರ್ಯದಿಂದ ಅವರತ್ತ ನೋಡಿದರು. ನಾನು ಈ ಹಣವನ್ನು ವಾಪಸ್ ಕೇಳುತ್ತಿಲ್ಲ, ವಿಜಯ್ ಹೇಳಿದರು. ಆದರೆ ನಾವು ಈ ಮನೆಗಾಗಿ ಎಷ್ಟು ತ್ಯಾಗ ಮಾಡಿದ್ದೇವೆ ಅನ್ನೋದನ್ನು ನಿಮಗೆ ನೆನಪಿಸಲು ತಂದಿದ್ದೇನೆ. ಮಾವ ನಡುಗುವ ಕೈಗಳಿಂದ ಫೈಲ್ ತೆರೆದರು. ಅದರೊಳಗೆ ಪ್ರತಿಯೊಂದು ಖರ್ಚಿನ ವಿವರ ಇತ್ತು. ಬ್ಯಾಂಕ್ ವರ್ಗಾವಣೆಗಳು, ಸಾಲ ತೀರಿಸಿದ ರಸೀದಿಗಳು, ಆಸ್ಪತ್ರೆ ಖರ್ಚುಗಳು, ಮನೆಯ ನಿರ್ಮಾಣಕ್ಕೆ ಕೊಟ್ಟ ಹಣ ಎಲ್ಲವೂ ದಾಖಲಾಗಿತ್ತು. ಅದನ್ನು ನೋಡಿದ ಮಾವನ ಕಣ್ಣು ತುಂಬಿತು. ಅತ್ತೆಯ ಕಣ್ಣಲ್ಲೂ ನೀರು ಹರಿಯತೊಡಗಿತು. ಅವರು ಮೊದಲ ಬಾರಿಗೆ ತಮ್ಮ ಮಗ ಮತ್ತು ಸೊಸೆಯ ತ್ಯಾಗದ ಆಳವನ್ನು ಅರಿತುಕೊಂಡರು. ಆದರೆ ಆಗಾಗಲೇ ತಡವಾಗಿತ್ತು. ವಿಜಯ್ ನನ್ನತ್ತ ತಿರುಗಿ ನೋಡಿದರು. ಪ್ರಿಯಾ, ಹೋಗೋಣ, ಅವರು ಶಾಂತವಾಗಿ ಹೇಳಿದರು. ನಾನು ನಿಧಾನವಾಗಿ ಎದ್ದು ನಿಂತೆ. ನಾವು ಬಾಗಿಲಿನತ್ತ ನಡೆಯತೊಡಗಿದೆವು. ಆದರೆ ಅಷ್ಟರಲ್ಲಿ ಮಾವ ಜೋರಾಗಿ ಕೂಗಿದರು. ನಿಲ್ಲು ವಿಜಯ್. ಅವರ ಧ್ವನಿಯಲ್ಲಿ ಆತಂಕ ಇತ್ತು, ಪಶ್ಚಾತ್ತಾಪ ಇತ್ತು ಮತ್ತು ಒಂದು ದೊಡ್ಡ ಸತ್ಯವನ್ನು ಹೇಳುವ ತವಕವೂ ಇತ್ತು. ಅವರು ಹೇಳಲಿದ್ದ ಆ ಮಾತು ಇಡೀ ಕುಟುಂಬದ ಬದುಕನ್ನು ಬದಲಾಯಿಸಲಿತ್ತು. ಮಾವನ ಧ್ವನಿ ಕೇಳಿ ನಾವು ಇಬ್ಬರು ಬಾಗಿಲಿನ ಬಳಿ ನಿಂತು ಹಿಂದಿರುಗಿ ನೋಡಿದೆವು. ಮಾವ ಕುರ್ಚಿಯಿಂದ ನಿಧಾನವಾಗಿ ಎದ್ದರು. ಅತ್ತೆ ಕೂಡ ತಮ್ಮ ಕೈಗಳಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಕುಳಿತಿದ್ದರು. ಮಮತಾ ಮತ್ತು ಸವಿತಾ ಮಾತ್ರ ಗಾಬರಿಯಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಿದ್ದರು. ಮಾವ ನಿಧಾನವಾಗಿ ವಿಜಯ್ ಹತ್ತಿರ ಬಂದರು. ಮಗ, ನೀನು ಹೇಳಿದ ಪ್ರತಿಯೊಂದು ಮಾತು ಸತ್ಯ. ಅವರ ಧ್ವನಿ ಆಗ ನಡುಗುತ್ತಿತ್ತು. ನಾನು ಮತ್ತು ನಿನ್ನ ಅಮ್ಮ ನಿಮ್ಮಿಬ್ಬರಿಗೂ ಅನ್ಯಾಯ ಮಾಡಿದ್ದೇವೆ. ಈ ಮಾತು ಕೇಳುತ್ತಿದ್ದಂತೆ ಮನೆಯೊಳಗೆ ಮತ್ತೆ ಮೌನ. ಮಮತಾ ತಕ್ಷಣ ಎದ್ದು ನಿಂತಳು. ಅಪ್ಪ, ನೀವು ಏನು ಹೇಳ್ತಿದ್ದೀರಾ? ಅವಳ ಧ್ವನಿಯಲ್ಲಿ ಆತಂಕ ಇತ್ತು. ಮಾವ ಅವಳ ಕಡೆ ನೋಡಿದರು. ಸತ್ಯ ಹೇಳುತ್ತಿದ್ದೇನೆ. ಈ ಮನೆಗಳಲ್ಲಿ 2 ಮನೆಗಳು ಕಟ್ಟಲು ವಿಜಯ್ ಮತ್ತು ಪ್ರಿಯಾ ಕೊಟ್ಟ ಹಣವೂ ಇದೆ. ಈ ಮಾತು ಕೇಳಿ ಮಮತಾ ಮತ್ತು ಸವಿತಾಳ ಮುಖ ಬಿಳಿಚಿಕೊಂಡಿತು. ಅವರಿಗೆ ಇದು ಹೊರಗೆ ಬರುತ್ತದೆ ಎಂದು ನಿರೀಕ್ಷೆಯೇ ಇರಲಿಲ್ಲ. ಮಾವ ಮುಂದುವರಿಸಿದರು. ಆ ಸಮಯದಲ್ಲಿ ನನ್ನ ವ್ಯಾಪಾರ ಸಂಪೂರ್ಣ ನಷ್ಟವಾಗಿತ್ತು. ಬ್ಯಾಂಕ್ ಸಾಲಗಳು ಕುತ್ತಿಗೆವರೆಗೂ ಬಂದಿದ್ದವು. ಆಗ ನಮ್ಮ ಕೈ ಹಿಡಿದದ್ದು ವಿಜಯ್ ಮತ್ತು ಪ್ರಿಯಾ. ಅವರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡಿತ್ತು. ಅವರು ಸಹಾಯ ಮಾಡದೇ ಇದ್ದಿದ್ದರೆ ಈ ಮನೆಗಳೇ ಉಳಿಯುತ್ತಿರಲಿಲ್ಲ. ಅತ್ತೆ ಅಳುತ್ತಾ ಹೇಳಿದರು. ಪ್ರಿಯಾ, ನಾನು ನಿನ್ನ ಬಳಿ ಸುಳ್ಳು ಹೇಳಿದೆ. ನಾನು ಮೌನವಾಗಿ ಅವರತ್ತ ನೋಡಿದೆ. ಈ ಮನೆಗಳು ನಿಮ್ಮದೇ ಆಗುತ್ತವೆ ಎಂದು ಹೇಳಿದ್ದೆ. ಆ ಮಾತು ನಿಜವಾಗಿಯೂ ಹೇಳಿದ್ದೆ. ಆದರೆ ನಂತರ ಅವರು ಮಾತು ನಿಲ್ಲಿಸಿದರು. ನಂತರ ಏನಾಯಿತು ಅಮ್ಮ ಎಂದು ವಿಜಯ್ ಕೇಳಿದರು. ಅತ್ತೆ ತಲೆ ತಗ್ಗಿಸಿದರು. ನಂತರ ಮಮತಾ ಮತ್ತು ಸವಿತಾ ನಮ್ಮ ಮೇಲೆ ಒತ್ತಡ ಹಾಕಲು ಶುರು ಮಾಡಿದರು. ಈ ಮಾತು ಕೇಳಿ ಇಬ್ಬರು ಹೆಣ್ಣು ಮಕ್ಕಳು ಬೆಚ್ಚಿಬಿದ್ದರು. ಅಮ್ಮ ಎಂದು ಮಮತಾ ಕೂಗಿದಳು. ಆದರೆ ಅತ್ತೆ ಈಗ ಮೌನವಾಗಿರಲು ಸಿದ್ಧರಿರಲಿಲ್ಲ. ಹೌದು, ಸತ್ಯ ಹೇಳುತ್ತಿದ್ದೇನೆ, ಅತ್ತೆ ಕಣ್ಣೀರಿನ ನಡುವೆ ಹೇಳಿದರು. ನೀವು ಇಬ್ಬರು ಪ್ರತಿದಿನ ಕರೆ ಮಾಡಿ ಆಸ್ತಿ ನಿಮ್ಮ ಹೆಸರಿಗೆ ಮಾಡಿಸಿಕೊಳ್ಳಿ ಎಂದು ಹೇಳುತ್ತಿದ್ರಿ. ನಮಗೆ ಭಯ ಹುಟ್ಟಿಸಿದ್ರಿ. ಮಗನಿಗೆ ಕೊಟ್ಟರೆ ಅವನು ಎಲ್ಲವನ್ನು ತೆಗೆದುಕೊಳ್ಳುತ್ತಾನೆ ಎಂದು ಹೇಳುತ್ತಿದ್ರಿ. ಮಮತಾ ಮತ್ತು ಸವಿತಾ ತಲೆ ತಗ್ಗಿಸಿದರು. ನಾನು ಆಶ್ಚರ್ಯದಿಂದ ಎಲ್ಲವನ್ನ ಕೇಳುತ್ತಿದ್ದೆ. ಎಷ್ಟೋ ವರ್ಷಗಳ ಹಿಂದೆ ನಡೆದ ವಿಷಯಗಳ ಸತ್ಯ ಈಗ ಹೊರಬರುತ್ತಿತ್ತು. ಮಾವ ಮತ್ತೆ ಮಾತನಾಡಿದರು. ಆದರೆ ನಿಜವಾದ ತಪ್ಪು ನಮ್ಮದು. ಯಾರ ಒತ್ತಡ ಬಂದರೂ ನಾವು ನ್ಯಾಯವಾಗಿ ನಡೆದುಕೊಳ್ಳಬೇಕಿತ್ತು.
ಆದರೆ ನಾವು ಹಾಗೆ ಮಾಡಲಿಲ್ಲ. ಅಷ್ಟರಲ್ಲಿ ವಿಜಯ್ ಶಾಂತವಾಗಿ ಹೇಳಿದರು, ಅಪ್ಪ, ಈಗ ಈ ಎಲ್ಲ ಮಾತುಗಳಿಂದ ಏನು ಪ್ರಯೋಜನ? ಆಗಬೇಕಾದದ್ದು ಆಗಿದೆ. ಅವರ ಧ್ವನಿಯಲ್ಲಿ ಕೋಪ ಇರಲಿಲ್ಲ, ಆದರೆ ನೋವು ಮಾತ್ರ ಸ್ಪಷ್ಟವಾಗಿ ಇತ್ತು. ಮಾವ ನಿಧಾನವಾಗಿ ತಲೆ ಅಲ್ಲಾಡಿಸಿದರು. ನನಗೆ ಗೊತ್ತು ಮಗ, ಆದರೆ ಇಂದು ಸತ್ಯ ಹೇಳದೇ ಇದ್ದರೆ ನಾನು ನನ್ನನ್ನೇ ಕ್ಷಮಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ತಮ್ಮ ಕಣ್ಣೀರನ್ನು ಒರೆಸಿಕೊಂಡರು. ನಾನು ಒಂದು ದೊಡ್ಡ ತಪ್ಪು ಮಾಡಿದ್ದೇನೆ, ಅದಕ್ಕೆ ಶಿಕ್ಷೆ ಕೂಡ ನನಗೆ ಸಿಗಲಿದೆ. ಈ ಮಾತು ಕೇಳಿ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಅಪ್ಪ, ಯಾವ ಶಿಕ್ಷೆ ಎಂದು ಸವಿತಾ ಕೇಳಿದಳು. ಮಾವ ಒಂದು ದೊಡ್ಡ ನಿಟ್ಟುಸಿರು ಬಿಟ್ಟರು. ನಂತರ ಅವರು ಹೇಳಿದ ಮಾತು ಕೇಳಿ ಮನೆಯಲ್ಲಿದ್ದ ಎಲ್ಲರಿಗೂ ಆಘಾತವಾಯಿತು. ನಾನು ಈಗಾಗಲೇ ನನ್ನ ಆರೋಗ್ಯ ಪರೀಕ್ಷೆ ಮಾಡಿಸಿದ್ದೇನೆ. ಡಾಕ್ಟರ್ಗಳು ನನಗೆ ಹೃದಯದ ಗಂಭೀರ ಸಮಸ್ಯೆ ಇದೆ ಎಂದಿದ್ದಾರೆ. ಅತ್ತೆ ಜೋರಾಗಿ ಅಳಲು ಆರಂಭಿಸಿದರು. ಮಮತಾ ಮತ್ತು ಸವಿತಾ ಬೆಚ್ಚಿಬಿದ್ದರು. ನಾನು ವಿಜಯ್ ಕೂಡ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡೆವು. ಮಾವ ನಿಧಾನವಾಗಿ ಸೋಫಾದ ಮೇಲೆ ಕುಳಿತರು. ನನ್ನ ಬಳಿ ಹೆಚ್ಚು ಸಮಯ ಇಲ್ಲ ಎಂದು ಡಾಕ್ಟರ್ ಹೇಳಿದ್ದಾರೆ. ಅದಕ್ಕಾಗಿ ಇಂದು ಎಲ್ಲವನ್ನ ಮುಗಿಸಬೇಕೆಂದು ತೀರ್ಮಾನಿಸಿದ್ದೆ. ಅವರ ಧ್ವನಿ ದುರ್ಬಲವಾಗಿತ್ತು. ಆದರೆ ಈಗ ನನಗೆ ಗೊತ್ತಾಗಿದೆ, ಆಸ್ತಿ ಹಂಚುವುದಕ್ಕಿಂತ ಮೊದಲು ನ್ಯಾಯ ಮಾಡಬೇಕಿತ್ತು. ಆ ಮಾತು ಕೇಳಿ ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ಆದರೆ ಆ ರಾತ್ರಿ ಇನ್ನೂ ಒಂದು ದೊಡ್ಡ ತಿರುವು ಕಾಯುತ್ತಿತ್ತು. ಯಾರು ಊಹಿಸದ ಒಂದು ಘಟನೆ ಕೆಲವೇ ನಿಮಿಷಗಳಲ್ಲಿ ನಡೆಯಲಿತ್ತು. ಮಾವ ತಮ್ಮ ಆರೋಗ್ಯದ ಬಗ್ಗೆ ಹೇಳಿದ ತಕ್ಷಣ ಮನೆಯೊಳಗೆ ಭಾರವಾದ ಮೌನ ಆವರಿಸಿತು. ಮಮತಾ ಮತ್ತು ಸವಿತಾ ಮೊದಲ ಬಾರಿಗೆ ಗಂಭೀರವಾಗಿ ಕಾಣುತ್ತಿದ್ದರು. ಇಲ್ಲಿಯವರೆಗೆ ಆಸ್ತಿ, ಮನೆ, ದಾಖಲೆಗಳ ಬಗ್ಗೆ ಮಾತನಾಡುತ್ತಿದ್ದವರು ಈಗ ತಮ್ಮ ತಂದೆ ತಾಯಿಯ ಆರೋಗ್ಯದ ಬಗ್ಗೆ ಯೋಚಿಸಲು ಆರಂಭಿಸಿದ್ದರು. ಅತ್ತೆ ಮಾತ್ರ ಅಳುತ್ತಲೇ ಇದ್ದರು. ನೀವು ಯಾಕೆ ಈ ವಿಷಯವನ್ನು ಮೊದಲೇ ಹೇಳಲಿಲ್ಲ ಎಂದು ಅವರು ಕಣ್ಣೀರಿನ ನಡುವೆ ಕೇಳಿದರು. ಮಾವ ಒಂದು ನಿಟ್ಟುಸಿರು ಬಿಟ್ಟರು. ನಾನು ಯಾರಿಗೂ ಭಾರವಾಗಬಾರದು ಎಂದುಕೊಂಡೆ. ಅಷ್ಟರಲ್ಲಿ ಮಾವನ ಮುಖದಲ್ಲಿ ವಿಚಿತ್ರ ಬದಲಾವಣೆ ಕಾಣಿಸಿತು. ಅವರು ಎದೆ ಹಿಡಿದುಕೊಂಡರು. ಉಸಿರಾಡಲು ಕಷ್ಟವಾಗತೊಡಗಿತು. ಅಪ್ಪ ಎಂದು ವಿಜಯ್ ಓಡಿ ಹೋಗಿ ಅವರನ್ನು ಹಿಡಿದರು. ಅತ್ತೆ ಜೋರಾಗಿ ಅಳುತ್ತಿದ್ದರು. ಮಮತಾ ಮತ್ತು ಸವಿತಾ ಗಾಬರಿಯಿಂದ ಏನು ಮಾಡಬೇಕೆಂದು ತಿಳಿಯದೆ ನಿಂತಿದ್ದರು. ವಿಜಯ್ ಒಂದು ಕ್ಷಣವೂ ತಡ ಮಾಡಲಿಲ್ಲ. ಪ್ರಿಯಾ, ಕಾರಿನ ಕೀ ತಂಬ ಎಂದು ಹೇಳಿ ಜೋರಾಗಿ ಕೂಗಿದರು. ನಾನು ಕೂಡಲೇ ಓಡಿ ಹೋಗಿ ಕೀ ತಂದೆ. ವಿಜಯ್ ಮತ್ತು ನಾನು ಸೇರಿ ಮಾವನನ್ನ ಕಾರಿನಲ್ಲಿ ಕೂರಿಸಿದೆವು. ಅತ್ತೆ ನಮ್ಮ ಜೊತೆ ಬಂದರು. ಮಮತಾ ಮತ್ತು ಸವಿತಾ ಕೂಡ ತಮ್ಮ ತಮ್ಮ ವಾಹನಗಳಲ್ಲಿ ಆಸ್ಪತ್ರೆಗೆ ಹೊರಟರು. ಆಸ್ಪತ್ರೆಯಲ್ಲಿ ವೈದ್ಯರು ತಕ್ಷಣ ಚಿಕಿತ್ಸೆ ಆರಂಭಿಸಿದರು. ಕೆಲವು ಗಂಟೆಗಳ ಕಾಲ ಎಲ್ಲರೂ ಹೊರಗೆ ಕಾಯುತ್ತಿದ್ದೆವು. ಆ ರಾತ್ರಿ ಯಾರೂ ಮಾತಾಡಲಿಲ್ಲ. ಮಮತಾ ಮತ್ತು ಸವಿತಾ ತಲೆ ತಗ್ಗಿಸಿಕೊಂಡೇ ಕುಳಿತಿದ್ದರು. ಅವರಿಗೆ ಮೊದಲ ಬಾರಿಗೆ ಒಂದು ಸತ್ಯ ಅರ್ಥವಾಗುತ್ತಿತ್ತು. ಆಸ್ತಿ ಮುಖ್ಯವಲ್ಲ, ತಂದೆ ತಾಯಿ ಮುಖ್ಯ ಎಂದು. ಸುಮಾರು 3 ಗಂಟೆಗಳ ನಂತರ ವೈದ್ಯರು ಹೊರಬಂದರು. ಅಪಾಯದಿಂದ ಪಾರಾಗಿದ್ದಾರೆ, ಆದರೆ ತುಂಬ ಜಾಗ್ರತೆ ಬೇಕು ಎಂದು ಹೇಳಿದರು. ಎಲ್ಲರೂ ನೆಮ್ಮದಿಯ ನಿಟ್ಟುಸಿರು ಬಿಟ್ಟರು. ಆಗ ಅತ್ತೆ ದೇವರಿಗೆ ಕೈ ಮುಗಿದು ಅತ್ತರು. ಮಾವರನ್ನು ವಿಶೇಷ ಕೊಠಡಿಗೆ ಸ್ಥಳಾಂತರಿಸಲಾಯಿತು. ಮುಂದಿನ 2 ದಿನ ವಿಜಯ್ ಆಸ್ಪತ್ರೆಯಲ್ಲೇ ಇದ್ದರು. ಔಷಧಿ ತರುವುದು, ವೈದ್ಯರ ಜೊತೆ ಮಾತನಾಡುವುದು, ವರದಿಗಳನ್ನು ನೋಡುವುದು ಎಲ್ಲವನ್ನ ಅವರೇ ನೋಡಿಕೊಂಡರು. ನಾನು ಕೂಡ ಅವರಿಗೆ ಸಹಾಯ ಮಾಡ್ತಿದ್ದೆ. ಮಮತಾ ಮತ್ತು ಸವಿತಾ ಮೊದಲ ದಿನ ಬಂದರು. 2ನೇ ದಿನ ಸ್ವಲ್ಪ ಹೊತ್ತು ಇದ್ದರು. 3ನೇ ದಿನ ಅವರ ಕೆಲಸದ ಕಾರಣ ಹೇಳಿ ಹಿಂತಿರುಗಿದರು. ಆದರೆ ವಿಜಯ್ ಮಾತ್ರ ಅಲ್ಲೇ ಇದ್ದರು. ಹಗಲು ರಾತ್ರಿ ತಂದೆಯ ಸೇವೆಯಲ್ಲಿ ತೊಡಗಿದ್ದರು. ಒಂದು ಸಂಜೆ ಮಾವ ನಿಧಾನವಾಗಿ ಕಣ್ಣು ತೆರೆದರು. ಅವರ ಪಕ್ಕದಲ್ಲಿ ವಿಜಯ್ ಕುಳಿತಿದ್ದರು. ಮಾವ ಮಗನ ಕೈ ಹಿಡಿದರು. ಮಗ, ಅವರ ಕಣ್ಣಲ್ಲಿ ಈಗ ಕಣ್ಣೀರು ತುಂಬಿತ್ತು. ನಾನು ನಿನಗೆ ತುಂಬ ಅನ್ಯಾಯ ಮಾಡಿದ್ದೇನೆ. ವಿಜಯ್ ಶಾಂತವಾಗಿ ಅವರ ಕೈ ಹಿಡಿದರು. ಅಪ್ಪ, ಈಗ ಆ ವಿಷಯ ಬಿಡಿ. ಇಲ್ಲ ಮಗ, ಮಾವ ತಲೆ ಅಲ್ಲಾಡಿಸಿದರು. ನಾನು ಬದುಕಿರುವಾಗಲೇ ಒಂದು ಕೆಲಸ ಮುಗಿಸಬೇಕು. ಆ ಸಂಜೆ ಮಾವ ತಮ್ಮ ವಕೀಲರಿಗೆ ಕರೆ ಮಾಡಲು ಹೇಳಿದರು. ಈ ವಿಷಯ ಕೇಳಿ ಅತ್ತೆ ಆಶ್ಚರ್ಯಪಟ್ಟರು. ಈಗ ಯಾಕೆ ವಕೀಲರು ಎಂದು ಕೇಳಿದರು. ಮಾವ ಹೇಳಿದರು, ನಾನು ಮಾಡಿದ ತಪ್ಪನ್ನು ಸರಿಪಡಿಸಲು ಎಂದರು. 3 ದಿನಗಳ ನಂತರ ಆಸ್ಪತ್ರೆಯಲ್ಲಿ ಒಂದು ಸಭೆ ನಡೆಯಿತು. ಅತ್ತೆ, ವಿಜಯ್, ನಾನು, ಮಮತಾ, ಸವಿತಾ ಎಲ್ಲರೂ ಅಲ್ಲಿ ಇದ್ದೆವು. ವಕೀಲರು ಕೆಲವು ದಾಖಲೆಗಳನ್ನು ಹೊರತೆಗೆದರು. ಮಮತಾ ಮತ್ತು ಸವಿತಾ ಮುಖದಲ್ಲಿ ಮತ್ತೆ ಆತಂಕ ಕಾಣಿಸಿತು. ಯಾಕೆಂದರೆ ಮಾವ ಯಾವ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ ಎಂಬುದು ಯಾರಿಗೂ ಗೊತ್ತಿರಲಿಲ್ಲ. ಮಾವ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ನಾನು ನನ್ನ ಜೀವನದಲ್ಲಿ ಒಂದು ದೊಡ್ಡ ಪಾಠ ಕಲಿತಿದ್ದೇನೆ. ಪ್ರೀತಿ ಮತ್ತು ತ್ಯಾಗವನ್ನು ಆಸ್ತಿಯಿಂದ ಅಳೆಯಲು ಸಾಧ್ಯವಿಲ್ಲ. ಅವರು ವಿಜಯ್ ಕಡೆ ನೋಡಿದರು. ನನ್ನ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಂತವನು ನನ್ನ ಮಗ. ನಂತರ ನನ್ನ ಕಡೆ ನೋಡಿದರು ಮತ್ತು ನನ್ನ ಸೊಸೆ. ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ವಕೀಲರು ಒಂದು ದಾಖಲೆ ತೆರೆದರು. ಅದರೊಳಗೆ ಇದ್ದ ವಿಷಯವನ್ನು ಕೇಳಿ ಎಲ್ಲರೂ ಬೆಚ್ಚಿ ಬೀಳಲಿದ್ದರು. ಯಾಕೆಂದರೆ ಅದು ಇಡೀ ಕುಟುಂಬದ ಭವಿಷ್ಯವನ್ನೇ ಬದಲಾಯಿಸುವ ನಿರ್ಧಾರವಾಗಿತ್ತು. ಆಸ್ಪತ್ರೆಯ ಕೊಠಡಿಯಲ್ಲಿ ಎಲ್ಲರೂ ಮೌನವಾಗಿ ಕುಳಿತಿದ್ದರು. ವಕೀಲರ ಕೈಯಲ್ಲಿ ದಾಖಲೆಗಳಿದ್ದವು. ಮಾವ ಹಾಸಿಗೆಯ ಮೇಲೆ ಮಲಗಿದ್ದರು. ಅವರ ಮುಖದಲ್ಲಿ ದೌರ್ಬಲ್ಯ ಇದ್ದರೂ ಕಣ್ಣುಗಳಲ್ಲಿ ಒಂದು ದೃಢ ನಿರ್ಧಾರ ಕಾಣಿಸುತ್ತಿತ್ತು. ಮಮತಾ ಮತ್ತು ಸವಿತಾ ಆತಂಕದಿಂದ ಒಬ್ಬರ ಮುಖವನ್ನು ಒಬ್ಬರು ನೋಡುತ್ತಿದ್ದರು.
ನಾನು ಮತ್ತು ವಿಜಯ್ ಮಾತ್ರ ಏನಾಗಲಿದೆ ಎಂಬುದನ್ನು ಊಹಿಸಲು ಸಾಧ್ಯವಾಗದೆ ಮೌನವಾಗಿದ್ದೆವು. ಮಾವ ನಿಧಾನವಾಗಿ ಮಾತನಾಡಲು ಶುರು ಮಾಡಿದರು. ಈ ದಾಖಲೆಗಳಲ್ಲಿ ನನ್ನ ಹೊಸ ನಿರ್ಧಾರ ಇದೆ. ಕೊಠಡಿಯೊಳಗೆ ಮತ್ತೆ ಮೌನ. ನಾನು ಮೊದಲೇ ಮಾಡಿದ ಆಸ್ತಿ ಹಂಚಿಕೆಯನ್ನು ರದ್ದು ಮಾಡುತ್ತಿದ್ದೇನೆ. ಈ ಮಾತು ಕೇಳಿದ ತಕ್ಷಣ ಮಮತಾ ಮತ್ತು ಸವಿತಾ ಇಬ್ಬರೂ ಬೆಚ್ಚಿಬಿದ್ದರು. ಅಪ್ಪ ಎಂದು ಇಬ್ಬರು ಒಂದೇ ಸಲ ಕೂಗಿದರು. ಮಾವ ಕೈ ಎತ್ತಿ ಅವರನ್ನು ತಡೆದರು. ಮೊದಲು ನನ್ನ ಮಾತು ಕೇಳಿ. ಅವರ ಧ್ವನಿ ಈಗ ಗಟ್ಟಿಯಾಗಿತ್ತು. ನಾನು ಯಾರ ಮೇಲೂ ಅನ್ಯಾಯ ಮಾಡಬಾರದು. ಅದೇ ನನ್ನ ಕೊನೆಯ ಆಸೆ ಎಂದರು. ವಕೀಲರು ದಾಖಲೆ ಓದಲು ಆರಂಭಿಸಿದರು. ಮಾವನ ಹೆಸರಿನಲ್ಲಿದ್ದ ಉಳಿದ ಆಸ್ತಿ, ಜಮೀನು ಮತ್ತು ಬ್ಯಾಂಕ್ ಠೇವಣಿಗಳ ಒಂದು ಭಾಗವನ್ನು ವಿಜಯ್ ಹೆಸರಿಗೆ ವರ್ಗಾಯಿಸುವ ನಿರ್ಧಾರ ಅದರಲ್ಲೇ ಇತ್ತು. ಆದರೆ ಎಲ್ಲಕ್ಕಿಂತ ದೊಡ್ಡ ವಿಷಯ ಇನ್ನೊಂದಾಗಿತ್ತು. ಮಾವ ಹೇಳಿದರು, ಈ ಆಸ್ತಿ ವಿಜಯ್ಗೆ ಉಡುಗೊರೆಯಾಗಿ ಕೊಡುತ್ತಿಲ್ಲ. ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಇದು ಅವನ ಹಕ್ಕು. ಯಾಕೆಂದರೆ ಈ ಆಸ್ತಿಯನ್ನು ಉಳಿಸಲು ಅವನ ಪರಿಶ್ರಮ ಮತ್ತು ತ್ಯಾಗವು ಕಾರಣ. ಈ ಮಾತು ಕೇಳಿ ನನ್ನ ಕಣ್ಣಲ್ಲಿ ನೀರು ತುಂಬಿತು. ನನಗೆ ಆಸ್ತಿ ಸಿಗುತ್ತಿದೆ ಎಂಬ ಸಂತೋಷ ಇರಲಿಲ್ಲ. ಆದರೆ ನಮ್ಮ ತ್ಯಾಗವನ್ನು ಮೊದಲ ಬಾರಿಗೆ ಯಾರೋ ಒಪ್ಪಿಕೊಂಡಿದ್ದರು. ಮಮತಾ ಕೋಪದಿಂದ ಎದ್ದು ನಿಂತಳು. ಅಪ್ಪ, ಈಗ ನೀವು ನಮ್ಮ ಮೇಲೆ ಅನ್ಯಾಯ ಮಾಡುತ್ತಿದ್ದೀರಿ. ಮಾವ ಅವಳತ್ತ ನೋಡಿದರು. ಇಲ್ಲ ಮಗಳೇ, ಅನ್ಯಾಯವನ್ನು ನಾನು 2 ವರ್ಷಗಳ ಹಿಂದೆ ಮಾಡಿದ್ದೆ. ಇಂದು ನ್ಯಾಯ ಮಾಡುತ್ತಿದ್ದೇನೆ. ಆ ಮಾತು ಕೇಳಿ ಮಮತಾ ಮೌನವಾದಳು. ಸವಿತಾ ನಿಧಾನವಾಗಿ ಕೇಳಿದಳು, ಅಪ್ಪ, ಹಾಗಾದರೆ ನಾವು ನಿಮಗೆ ಮುಖ್ಯ ಅಲ್ಲವೇ? ಮಾವನ ಕಣ್ಣಲ್ಲಿ ನೀರು ತುಂಬಿತು. ನೀವು ಇಬ್ಬರೂ ನನ್ನ ಪ್ರಾಣ. ಆದರೆ ಪ್ರೀತಿಯ ಹೆಸರಿನಲ್ಲಿ ತಪ್ಪು ನಿರ್ಧಾರ ತೆಗೆದುಕೊಳ್ಳುವುದು ಸರಿಯಲ್ಲ. ನಾನು ನಿಮ್ಮನ್ನು ಹೆಚ್ಚು ಪ್ರೀತಿಸಿ ನನ್ನ ಮಗನಿಗೆ ನೋವು ಕೊಟ್ಟೆ. ಅದೇ ನನ್ನ ದೊಡ್ಡ ತಪ್ಪು. ಆ ಮಾತು ಕೇಳಿ ಅತ್ತೆ ಕಣ್ಣೀರನ್ನು ಒರೆಸಿಕೊಂಡರು. ಅವರಿಗೂ ಈಗ ಎಲ್ಲವೂ ಅರ್ಥವಾಗುತ್ತಿತ್ತು. ಇಷ್ಟೊಂದು ವರ್ಷಗಳಿಂದ ಅವರ ಹೆಣ್ಣು ಮಕ್ಕಳ ಮಾತಿಗೆ ಹೆಚ್ಚು ಬೆಲೆ ಕೊಟ್ಟು ಮಗನ ಮನಸ್ಸನ್ನು ನೋಯಿಸಿದ್ದರು. ಅಷ್ಟರಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗುವಂತೆ ವಿಜಯ್ ಮಾತನಾಡಿದರು. ಅಪ್ಪ, ನನಗೆ ಈ ಆಸ್ತಿ ಬೇಡ. ಕೊಠಡಿಯೊಳಗೆ ಎಲ್ಲರೂ ಬೆಚ್ಚಿಬಿದ್ದರು. ನಾನು ಸಹ ವಿಜಯ್ ಕಡೆ ಆಶ್ಚರ್ಯದಿಂದ ನೋಡಿದೆ. ನನಗೆ ಬೇಕಾಗಿದ್ದದ್ದು ಆಸ್ತಿ ಅಲ್ಲ, ವಿಜಯ್ ಹೇಳಿದರು. ನನಗೆ ಬೇಕಾಗಿದ್ದದ್ದು ನಿಮ್ಮ ನಂಬಿಕೆ, ನಿಮ್ಮ ಪ್ರೀತಿ, ನಿಮ್ಮ ಒಪ್ಪಿಗೆ ಎಂದಾಗ ಅವರ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿತ್ತು. ಇಂದು ಅದು ನನಗೆ ಸಿಕ್ಕಿದೆ. ಮಾವ ಭಾವುಕರಾದರು. ಮಗ, ನೀನು ಯಾವತ್ತೂ ನನ್ನ ಹೆಮ್ಮೆ ಎಂದು ಅವರು ಅಳುತ್ತಾ ಹೇಳಿದರು. ವಿಜಯ್ ಅವರ ಕೈ ಹಿಡಿದರು. ಅಪ್ಪ, ಈ ವಿಷಯವನ್ನು ಇಲ್ಲಿ ಮುಗಿಸೋಣ. ಇನ್ನು ಮುಂದೆ ಕುಟುಂಬವಾಗಿ ಬದುಕೋಣ. ಆ ಮಾತು ಕೇಳಿ ಅತ್ತೆ ಜೋರಾಗಿ ಅಳಲು ಆರಂಭಿಸಿದರು. ಅವರು ನನ್ನ ಬಳಿ ಬಂದು ನನ್ನ ಕೈ ಹಿಡಿದರು. ಪ್ರಿಯಾ, ನನ್ನನ್ನು ಕ್ಷಮಿಸು. ನಿನ್ನನ್ನು ನಾನು ಮಗಳಂತೆ ನೋಡಿಕೊಳ್ಳಬೇಕಿತ್ತು. ನಾನು ಅವರ ಕೈ ಬಿಗಿಯಾಗಿ ಹಿಡಿದೆ. ಅಮ್ಮ, ಹಳೆಯದನ್ನು ಮರೆತು ಬಿಡೋಣ. ಆ ದಿನ ಆಸ್ಪತ್ರೆಯ ಕೊಠಡಿಯಲ್ಲಿ ಒಂದು ಹೊಸ ಆರಂಭ ಹುಟ್ಟಿತ್ತು. ಆದರೆ ಜೀವನ ಇನ್ನೂ ಒಂದು ಪರೀಕ್ಷೆಯನ್ನು ಉಳಿಸಿತ್ತು. ಯಾಕೆಂದರೆ ಕೆಲವು ತಿಂಗಳುಗಳ ನಂತರ ಮಮತಾ ಮತ್ತು ಸವಿತಾ ಜೀವನದಲ್ಲಿ ದೊಡ್ಡ ಸಂಕಷ್ಟ ಎದುರಾಗಲಿತ್ತು. ಆ ಸಂಕಷ್ಟದಲ್ಲಿ ಅವರ ಜೊತೆ ನಿಲ್ಲುವವರು ಯಾರು ಎಂಬುದು ಎಲ್ಲರಿಗೂ ಆಶ್ಚರ್ಯವನ್ನು ಉಂಟು ಮಾಡಲಿತ್ತು. ಆಸ್ಪತ್ರೆಯ ಘಟನೆ ನಡೆದ ನಂತರ ಸುಮಾರು 6 ತಿಂಗಳುಗಳು ಕಳೆದು ಹೋಗಿದ್ದವು. ಮಾವನ ಆರೋಗ್ಯ ನಿಧಾನವಾಗಿ ಸುಧಾರಿಸಿತು. ಅತ್ತೆ ಮಾವ ಈಗ ಮೊದಲಿನಂತೆ ಇರಲಿಲ್ಲ. ಅವರ ವರ್ತನೆಯಲ್ಲಿ ದೊಡ್ಡ ಬದಲಾವಣೆ ಕಾಣಿಸುತ್ತಿತ್ತು. ಪ್ರತಿದಿನ ವಿಜಯ್ಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸುತ್ತಿದ್ದರು. ನನ್ನನ್ನು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ರು. ನನಗೆ ಮೊದಲ ಬಾರಿಗೆ ಈ ಮನೆಯ ಸೊಸೆಯಾಗಿ ಅಲ್ಲ, ಮಗಳಾಗಿ ಗೌರವ ಸಿಗುತ್ತಿರುವ ಅನುಭವವಾಯಿತು. ಇತ್ತ ನಮ್ಮ ಜೀವನವು ಬದಲಾಗುತ್ತಿತ್ತು. ವಿಜಯ್ ತಮ್ಮ ಕೆಲಸದ ಜೊತೆಗೆ ಸಣ್ಣ ಕಾಂಟ್ರಾಕ್ಟ್ ವ್ಯವಹಾರವನ್ನು ಆರಂಭಿಸಿದ್ದರು. ಅದು ನಿಧಾನವಾಗಿ ಬೆಳೆಯುತ್ತಿತ್ತು. ನಾವು ಸ್ವಲ್ಪ ಸ್ವಲ್ಪ ಹಣ ಉಳಿಸಿ ನಮ್ಮ ಸ್ವಂತ ಮನೆಯ ಕನಸನ್ನು ನನಸು ಮಾಡಲು ಪ್ರಯತ್ನಿಸುತ್ತಿದ್ದೆವು. ಬಹಳ ವರ್ಷಗಳ ನಂತರ ನಮ್ಮ ಬದುಕಿನಲ್ಲಿ ನೆಮ್ಮದಿ ಮೂಡಿತ್ತು. ಆದರೆ ಅದೇ ಸಮಯದಲ್ಲಿ ಮಮತಾ ಮತ್ತು ಸವಿತಾಳ ಬದುಕಿನಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತ್ತು. ಮೊದಲು ಮಮತಾಳ ಗಂಡನ ವ್ಯವಹಾರದಲ್ಲಿ ಭಾರಿ ನಷ್ಟ ಉಂಟಾಯಿತು. ಸಾಲದ ಮೇಲೆ ಸಾಲ ಹೆಚ್ಚಾಗತೊಡಗಿತ್ತು. ಬ್ಯಾಂಕ್ ನೋಟಿಸ್ಗಳು ಬರಲು ಆರಂಭವಾದವು. ಕೊನೆಗೆ ಅವರು ಪಡೆದಿದ್ದ 2 ಮನೆಗಳಲ್ಲಿ ಒಂದನ್ನು ಮಾರಬೇಕಾಯಿತು. ಮಮತಾ ತುಂಬ ಆತಂಕಕ್ಕೆ ಒಳಗಾದಳು. ಅವಳು ಅಪ್ಪ ಅಮ್ಮನ ಬಳಿ ಸಹಾಯ ಕೇಳಿದಳು. ಆದರೆ ಮಾವನ ಬಳಿ ಈಗ ಅಷ್ಟು ಹಣ ಇರಲಿಲ್ಲ. ಅವರು ತಮ್ಮ ಕೈಲಾದ ಸಹಾಯ ಮಾಡಿದರು. ಆದರೂ ಸಮಸ್ಯೆ ಬಗೆಹರಿಯಲಿಲ್ಲ. ಇತ್ತ ಸವಿತಾಳ ಜೀವನದಲ್ಲೂ ಸಮಸ್ಯೆಗಳು ಆರಂಭವಾದವು. ಅವಳ ಗಂಡ ತಪ್ಪು ಹೂಡಿಕೆಗಳಲ್ಲಿ ಹಣ ಕಳೆದುಕೊಂಡಿದ್ದ. ಸಾಲಗಾರರು ಮನೆಯ ಬಾಗಿಲಿಗೆ ಬರತೊಡಗಿದರು. ಒಂದು ಕಾಲದಲ್ಲಿ 4 ಮನೆಗಳ ಆಸ್ತಿಯ ಬಗ್ಗೆ ಹೆಮ್ಮೆ ಪಡುತ್ತಿದ್ದ ಕುಟುಂಬ ಈಗ ಸಂಕಷ್ಟದ ಎದುರು ನಿಂತಿತ್ತು. ಒಂದು ದಿನ ಸಂಜೆ ನಾನು ಅಡಿಗೆ ಮಾಡ್ತಿದ್ದೆ. ಅಷ್ಟರಲ್ಲಿ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ಮಮತಾ ನಿಂತಿದ್ದಳು. ಅವಳ ಮುಖದಲ್ಲಿ ಮೊದಲಿನ ಅಹಂಕಾರ ಇರಲಿಲ್ಲ. ಕಣ್ಣುಗಳು ಅತ್ತಿದ್ದರಿಂದ ಕೆಂಪಾಗಿದ್ದವು. ಅತ್ತಿಗೆ,
ಅವಳು ನಿಧಾನವಾಗಿ ಕರೆದಳು. ನಾನು ಆಶ್ಚರ್ಯದಿಂದ ಒಳಗೆ ಕರೆದೆ. ಅವಳು ಕುಳಿತ ತಕ್ಷಣ ಅಳಲು ಆರಂಭಿಸಿದಳು. ನಾನು ದೊಡ್ಡ ತಪ್ಪು ಮಾಡಿದೆ. ಅವಳ ಮಾತು ಕೇಳಿ ನನಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಸ್ವಲ್ಪ ಸಮಯದ ನಂತರ ಅವಳು ಹೇಳಿದಳು, ಆ ದಿನ ನಾನು ನಿನ್ನನ್ನು ತುಂಬ ನೋಯಿಸಿದೆ. ನಿನ್ನ ತ್ಯಾಗವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಇಂದು ನಾನು ಅದೇ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇನೆ. ಅವಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಅಷ್ಟರಲ್ಲಿ ವಿಜಯ್ ಮನೆಗೆ ಬಂದರು. ಮಮತಾಳನ್ನು ನೋಡಿ ಆಶ್ಚರ್ಯಪಟ್ಟರು. ಮಮತಾ ತಕ್ಷಣ ಎದ್ದು ನಿಂತಳು. ಅಣ್ಣ, ನನ್ನನ್ನು ಕ್ಷಮಿಸು. ಅವಳು ಕೈ ಮುಗಿದು ನಿಂತಳು. ವಿಜಯ್ ಒಂದು ಕ್ಷಣ ಮೌನವಾದರು. ನಂತರ ನಿಧಾನವಾಗಿ ಹೇಳಿದರು, ಮಮತಾ, ಕುಟುಂಬದಲ್ಲಿ ಕ್ಷಮೆ ಕೇಳುವ ಅಗತ್ಯವೇ ಇಲ್ಲ. ನೀನು ನನ್ನ ತಂಗಿ. ಆ ಮಾತು ಕೇಳಿ ಮಮತಾ ಜೋರಾಗಿ ಅಳತೊಡಗಿದಳು. ಕೆಲವು ದಿನಗಳ ನಂತರ ಸವಿತಾ ಕೂಡ ನಮ್ಮ ಮನೆಗೆ ಬಂದಳು. ಅವಳಿಗೂ ಜೀವನ ಒಂದು ದೊಡ್ಡ ಪಾಠ ಕಲಿಸಿತ್ತು. ಆಸ್ತಿ, ಹಣ, ಮನೆಗಳು ಯಾವಾಗಲೂ ಉಳಿಯುವುದಿಲ್ಲ ಎಂಬುದನ್ನು ಅವಳು ಅರ್ಥ ಮಾಡಿಕೊಂಡಿದ್ದಳು. ಆ ಸಮಯದಲ್ಲಿ ಎಲ್ಲರಿಗೂ ಆಶ್ಚರ್ಯವಾಗುವ ಒಂದು ಕೆಲಸವನ್ನು ವಿಜಯ್ ಮಾಡಿದರು. ಅವರು ತಮ್ಮ ಉಳಿತಾಯದ ಒಂದು ಭಾಗವನ್ನು ತೆಗೆದು ಇಬ್ಬರು ತಂಗಿಯರ ಸಂಕಷ್ಟದಲ್ಲಿ ಸಹಾಯ ಮಾಡಿದರು. ನಾನು ಅವರತ್ತ ನೋಡಿ ಕೇಳಿದೆ, ಅವರು ನಮ್ಮ ಜೊತೆ ಮಾಡಿದ್ದನ್ನೆಲ್ಲ ಮರೆತು ಬಿಟ್ಟಿರಾ ಎಂದಾಗ ವಿಜಯ್ ಸಣ್ಣ ನಗು ನಕ್ಕರು. ಮರೆಯಲಿಲ್ಲ, ಆದರೆ ನಾವು ಅವರಂತೆ ಆಗಬಾರದು. ಆ ಮಾತು ನನ್ನ ಹೃದಯವನ್ನು ಮುಟ್ಟಿತು. ಮಮತಾ ಮತ್ತು ಸವಿತಾ ಆ ದಿನ ಮೊದಲ ಬಾರಿಗೆ ತಮ್ಮ ಅಣ್ಣನ ಮಹತ್ವವನ್ನು ಅರಿತುಕೊಂಡರು. ಹಣ ಕೊಟ್ಟಾಗ ಸಂಬಂಧ ಬೆಳೆದು ಬರುವುದಿಲ್ಲ, ಕಷ್ಟದಲ್ಲಿ ಕೈ ಹಿಡಿದಾಗ ಸಂಬಂಧ ಉಳಿಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡರು. ಕೆಲವು ತಿಂಗಳುಗಳ ನಂತರ ಇಡೀ ಕುಟುಂಬ ಮತ್ತೆ ಒಂದಾಗಿ ಕೂತಿತ್ತು. ಆ ದಿನ ಅತ್ತೆ ಎಲ್ಲರ ಮುಂದೆ ಹೇಳಿದ ಮಾತು ಕೇಳಿ ಎಲ್ಲರ ಕಣ್ಣುಗಳು ಒದ್ದೆಯಾದವು. ನಾನು ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿದ್ದೆ. ಮಗ ಮತ್ತು ಮಗಳನ್ನು ಬೇರೆ ಬೇರೆ ತೂಕದಲ್ಲಿ ತೂಗಿದ್ದೆ. ಆದರೆ ದೇವರು ನನಗೆ ಬದುಕಿರುವಾಗಲೇ ಪಾಠ ಕಲಿಸಿದ. ಆ ಮಾತು ಕೇಳಿ ಎಲ್ಲರೂ ಮೌನವಾಗಿದ್ದರು. ಆದರೆ ಇನ್ನೂ ಒಂದು ಕನಸು ಮಾತ್ರ ಬಾಕಿ ಇತ್ತು. ವಿಜಯ್ ಮತ್ತು ಪ್ರಿಯಾ ಅವರ ಸ್ವಂತ ಮನೆಯ ಕನಸು. ಆ ಕನಸು ನನಸಾಗುವ ದಿನ ಹತ್ತಿರ ಬರುತ್ತಿತ್ತು. ಆ ದಿನದ ನಂತರ ನಮ್ಮ ಕುಟುಂಬದಲ್ಲಿ ನಿಧಾನವಾಗಿ ಹಳೆಯ ಗಾಯಗಳು ಗುಣವಾಗತೊಡಗಿದವು. ಮಮತಾ ಮತ್ತು ಸವಿತಾ ಇಬ್ಬರು ಆಗಾಗ ಮನೆಗೆ ಬರ್ತಿದ್ರು. ಅವರು ಈಗ ಮೊದಲಿನಂತೆ ಅಹಂಕಾರದಿಂದ ಮಾತನಾಡ್ತಿರಲಿಲ್ಲ. ಬದಲಾಗಿ ಅಣ್ಣ ಮತ್ತು ಅತ್ತಿಗೆಯ ಬಗ್ಗೆ ಗೌರವದಿಂದ ವರ್ತಿಸುತ್ತಿದ್ದರು. ಅತ್ತೆ ಮಾವರು ತಮ್ಮ ತಪ್ಪನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದರು. ಇತ್ತ ನಾನು ಮತ್ತು ವಿಜಯ್ ನಮ್ಮ ಜೀವನದ ದೊಡ್ಡ ಕನಸಿಗಾಗಿ ದುಡಿಯುತ್ತಿದ್ದೆವು. ಅದು ನಮ್ಮ ಸ್ವಂತ ಮನೆ. 6 ವರ್ಷಗಳ ಕಾಲ ಬಾಡಿಗೆ ಮನೆಯಲ್ಲಿ ಬದುಕಿದ ನಂತರ ಈಗ ನಾವು ನಮ್ಮದೇ ಮನೆಯ ಅಡಿಪಾಯ ಹಾಕುವ ಹಂತಕ್ಕೆ ಬಂದಿದ್ದೆವು. ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪ ಹಣ ಉಳಿಸುತ್ತಿದ್ದೆವು. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಿದ್ದೆವು. ವಿಜಯ್ ಅವರ ವ್ಯವಹಾರವು ಚೆನ್ನಾಗಿ ನಡೆಯತೊಡಗಿತ್ತು. ಒಂದು ದಿನ ವಿಜಯ್ ಸಂತೋಷದಿಂದ ಮನೆಗೆ ಬಂದರು. ಅವರ ಮುಖದಲ್ಲಿ ಅಪರೂಪದ ಸಂತೋಷ ಕಾಣಿಸ್ತಿತ್ತು. ಪ್ರಿಯಾ, ಕಣ್ಣು ಮುಚ್ಚು ಎಂದು ಅವರು ಹೇಳಿದರು. ನಾನು ನಗುತ್ತಾ ಕಣ್ಣು ಮುಚ್ಚಿದೆ. ಅವರು ನನ್ನ ಕೈಗೆ ಒಂದು ಫೈಲ್ ಕೊಟ್ಟರು. ಈಗ ತೆರೆದು ನೋಡು ಎಂದರು. ನಾನು ಕಣ್ಣು ತೆರೆದು ನೋಡಿದೆ. ಅದು ಒಂದು ಜಾಗದ ನೋಂದಣಿ ಪತ್ರವಾಗಿತ್ತು. ನಮ್ಮ ಹೆಸರಿನಲ್ಲಿದ್ದ ಜಾಗದ ದಾಖಲೆ. ನನಗೆ ನಂಬಲಾಗಲಿಲ್ಲ. ವಿಜಯ್, ನಿಜವಾಗಿಯೂ ಇದು ನಮ್ಮದೇನಾ? ನನ್ನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತು. ವಿಜಯ್ ತಲೆಯಾಡಿಸಿದರು. ಹೌದು ಪ್ರಿಯಾ, ಇದು ನಮ್ಮ ಕನಸಿನ ಮೊದಲ ಹೆಜ್ಜೆ. ಆ ದಿನ ನಾವು ಇಬ್ಬರು ದೇವರ ಮುಂದೆ ನಿಂತು ಕೃತಜ್ಞತೆಯಿಂದ ಕೈ ಮುಗಿದೆವು. ಮನೆಯ ನಿರ್ಮಾಣ ಕೆಲಸ ಆರಂಭವಾಯಿತು. ಪ್ರತಿ ಇಟ್ಟಿಗೆಯಲ್ಲೂ ನಮ್ಮ ಪರಿಶ್ರಮವಿತ್ತು. ಪ್ರತಿ ಗೋಡೆಯಲ್ಲೂ ನಮ್ಮ ಕನಸುಗಳಿದ್ದವು. ಒಮ್ಮೆ ಇತರರ ಮನೆಗಾಗಿ ಹಣ ಕೊಟ್ಟಿದ್ದ ನಾವು ಈಗ ನಮ್ಮ ಮನೆಯನ್ನೇ ಕಟ್ಟುತ್ತಿದ್ದೆವು. ಈ ವಿಷಯ ತಿಳಿದಾಗ ಅತ್ತೆ ಮಾವ ತುಂಬ ಸಂತೋಷಪಟ್ಟರು. ಒಂದು ದಿನ ಅವರು ನಿರ್ಮಾಣ ನಡೆಯುತ್ತಿದ್ದ ಜಾಗಕ್ಕೆ ಬಂದರು. ಮಾವ ಬಹಳ ಹೊತ್ತು ಆ ಜಾಗವನ್ನು ನೋಡುತ್ತಿದ್ದರು. ನಂತರ ನಿಧಾನವಾಗಿ ವಿಜಯ್ ಹತ್ತಿರ ಬಂದರು. ಮಗ, ನಿನ್ನ ಮೇಲೆ ನನಗೆ ತುಂಬ ಹೆಮ್ಮೆ ಇದೆ. ವಿಜಯ್ ಮೌನವಾಗಿ ನಕ್ಕರು. ಅಷ್ಟರಲ್ಲಿ ಅತ್ತೆ ತಮ್ಮ ಬ್ಯಾಗಿನಿಂದ ಒಂದು ಸಣ್ಣ ಡಬ್ಬಿ ತೆಗೆದರು. ಅದನ್ನು ನನ್ನ ಕೈಗೆ ಕೊಟ್ಟರು. ನಾನು ತೆಗೆದು ನೋಡಿದೆ. ಅದರೊಳಗೆ ಒಂದು ಚಿನ್ನದ ಸರ ಇತ್ತು. ನಾನು ಆಶ್ಚರ್ಯದಿಂದ ಅವರತ್ತ ನೋಡಿದೆ. ಪ್ರಿಯಾ, ಅತ್ತೆಯ ಕಣ್ಣುಗಳು ಒದ್ದೆಯಾಗಿದ್ದವು. ನೀನು ವರ್ಷಗಳ ಹಿಂದೆ ಈ ಮನೆಗಾಗಿ ನಿನ್ನ ಚಿನ್ನವನ್ನು ಮಾರಿದ್ದೆ. ಅದನ್ನು ನಾನು ಹಿಂದಿರುಗಿಸಲು ಸಾಧ್ಯವಿಲ್ಲ. ಆದರೆ ಇದು ನನ್ನ ಪ್ರೀತಿಯ ಚಿಕ್ಕ ಉಡುಗೊರೆ ಎಂದರು. ನನಗೆ ಮಾತೇ ಬರಲಿಲ್ಲ. ನಾನು ಅವರನ್ನು ಅಪ್ಪಿಕೊಂಡು ಅಳತೊಡಗಿದೆ. ಕೆಲವು ತಿಂಗಳುಗಳ ನಂತರ ಮನೆ ನಿರ್ಮಾಣ ಪೂರ್ತಿಗೊಂಡಿತು. ಅದು ದೊಡ್ಡ ಅರಮನೆ ಇರಲಿಲ್ಲ, ಆದರೆ ಅದು ನಮ್ಮ ಕನಸಿನ ಮನೆ, ನಮ್ಮ ಪರಿಶ್ರಮದ ಫಲ, ನಮ್ಮ ಆತ್ಮಗೌರವದ ಸಂಕೇತ. ಗೃಹ ಪ್ರವೇಶದ ದಿನ ಬಂತು. ಮನೆ ಜನರಿಂದ ತುಂಬಿತ್ತು. ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು ಎಲ್ಲರೂ ಬಂದಿದ್ದರು. ಅತ್ತೆ ಮಾವ ಮೊದಲಿಗೆ ಮನೆಗೆ ಕಾಲಿಟ್ಟರು. ಅವರ ಕಣ್ಣುಗಳಲ್ಲಿ ಸಂತೋಷ ಕಾಣುತ್ತಿತ್ತು. ಮಾವ ಎಲ್ಲರ ಮುಂದೆ ಮಾತನಾಡಲು ನಿಂತರು. ಈ ಮನೆ ಕೇವಲ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಿಲ್ಲ. ಇದು ಪರಿಶ್ರಮ, ತಾಳ್ಮೆ ಮತ್ತು ಪ್ರೀತಿಯಿಂದ ಕಟ್ಟಲಾಗಿದೆ. ಎಲ್ಲರೂ ಚಪ್ಪಾಳೆ ತಟ್ಟಿದರು. ನಂತರ ಅವರು ನನ್ನ ಮತ್ತು ವಿಜಯ್ ಅವರ ಕೈ ಹಿಡಿದು ಹೇಳಿದರು, ಇಂದು ನನಗೆ ಒಂದು ಕನಸು ನೆರವೇರಿದೆ. ನನ್ನ ಮಗ ಮತ್ತು ಸೊಸೆ ತಮ್ಮ ಕಾಲಿನ ಮೇಲೆ ನಿಂತು ಗೆದ್ದಿದ್ದಾರೆ. ಆ ಕ್ಷಣದಲ್ಲಿ ನಮ್ಮ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆದರೆ ಆ ದಿನದ ಅತ್ಯಂತ ಭಾವನಾತ್ಮಕ ಕ್ಷಣ ಇನ್ನೂ ಬಾಕಿ ಇತ್ತು.
ಅತ್ತೆ ಎಲ್ಲರ ಮುಂದೆ ಎದ್ದು ನಿಂತು ಒಂದು ಮಾತು ಹೇಳಿದರು. ಆ ಮಾತು ಕೇಳಿ ಅಲ್ಲಿದ್ದ ಪ್ರತಿಯೊಬ್ಬರ ಕಣ್ಣು ಒದ್ದೆಯಾಯಿತು. ಅದು ಅವರ ಜೀವನದ ಅತ್ಯಂತ ದೊಡ್ಡ ಒಪ್ಪಿಗೆ ಆಗಿತ್ತು. ಗೃಹ ಪ್ರವೇಶದ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತಿತ್ತು. ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಸಂತೋಷ ತುಂಬಿಕೊಂಡಿತ್ತು. ಸಂಬಂಧಿಕರು, ಸ್ನೇಹಿತರು, ನೆರೆಹೊರೆಯವರು ಎಲ್ಲರೂ ವಿಜಯ್ ಮತ್ತು ಪ್ರಿಯಾ ಅವರ ಸಾಧನೆಯನ್ನು ಮೆಚ್ಚುತ್ತಿದ್ದರು. ನಾನು ಮತ್ತು ವಿಜಯ್ ಅತಿಥಿಗಳನ್ನು ಸ್ವಾಗತಿಸುತ್ತಿದ್ದೆವು. ಆದರೆ ಆ ದಿನದ ಅತ್ಯಂತ ವಿಶೇಷ ಕ್ಷಣ ಇನ್ನೂ ಬರಬೇಕಿತ್ತು. ಪೂಜೆ ಮುಗಿದ ನಂತರ ಎಲ್ಲರೂ ಹಾಲ್ನಲ್ಲಿ ಕುಳಿತಿದ್ದರು. ಅಷ್ಟರಲ್ಲಿ ಅತ್ತೆ ನಿಧಾನವಾಗಿ ಎದ್ದು ನಿಂತರು. ಮನೆಯಲ್ಲಿದ್ದ ಎಲ್ಲರೂ ಅವರತ್ತ ನೋಡತೊಡಗಿದರು. ಅತ್ತೆ ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ಇಂದು ನಾನು ಎಲ್ಲರ ಮುಂದೆ ಒಂದು ವಿಷಯ ಒಪ್ಪಿಕೊಳ್ಳಬೇಕು. ಮನೆಯೊಳಗೆ ಮೌನ ಆವರಿಸಿತು. ನಾನು ನನ್ನ ಜೀವನದಲ್ಲಿ ಒಂದು ದೊಡ್ಡ ತಪ್ಪು ಮಾಡಿದ್ದೆ. ಅವರು ನನ್ನ ಮತ್ತು ವಿಜಯ್ ಕಡೆ ನೋಡಿದರು. ನಾನು ನನ್ನ ಮಗನ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ನನ್ನ ಸೊಸೆಯ ತ್ಯಾಗವನ್ನು ಗೌರವಿಸಲಿಲ್ಲ. ಅವರ ಧ್ವನಿ ಭಾವುಕತೆಯಿಂದ ನಡುಗುತ್ತಿತ್ತು. ಪ್ರಿಯಾ, ಅವರು ನನ್ನ ಬಳಿ ಬಂದು ನನ್ನ ಕೈ ಹಿಡಿದರು. ನೀನು ಈ ಮನೆಗೆ ಸೊಸೆಯಾಗಿ ಬಂದೆ, ಆದರೆ ನಾನು ನಿನ್ನ ಮಗಳಂತೆ ನೋಡಿಕೊಳ್ಳಲಿಲ್ಲ. ನೀನು ನಮಗಾಗಿ ಮಾಡಿದ ತ್ಯಾಗವನ್ನು ಮರೆತಿದ್ದೆ. ಅವರ ಕಣ್ಣೀರನ್ನು ನೋಡಿ ನನ್ನ ಕಣ್ಣುಗಳು ಒದ್ದೆಯಾದವು. ಅತ್ತೆ ಮತ್ತೆ ಮುಂದುವರಿಸಿದರು. ನನ್ನ ಹೆಣ್ಣು ಮಕ್ಕಳಿಗೆ ಪ್ರೀತಿ ಕೊಡುವುದರಲ್ಲಿ ತಪ್ಪಿಲ್ಲ, ಆದರೆ ಮಗನಿಗೆ ನ್ಯಾಯ ಕೊಡದೆ ಹೋದದ್ದು ನನ್ನ ತಪ್ಪು. ದೇವರು ನನಗೆ ಆ ತಪ್ಪಿನ ಅರಿವು ಮಾಡಿಸಿದರು. ಮಮತಾ ಮತ್ತು ಸವಿತಾ ಕೂಡ ತಲೆ ತಗ್ಗಿಸಿ ನಿಂತಿದ್ದರು. ಅವರಿಗೆ ತಮ್ಮ ತಾಯಿಯ ನೋವು ಅರ್ಥವಾಗುತ್ತಿತ್ತು. ಅಷ್ಟರಲ್ಲಿ ಅತ್ತೆ ಎಲ್ಲರ ಮುಂದೆ ಒಂದು ಮಾತು ಹೇಳಿದರು. ಇಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ, ಅವರು ನನ್ನ ಕೈ ಬಿಗಿಯಾಗಿ ಹಿಡಿದರು. ನನ್ನ ಇಬ್ಬರು ಹೆಣ್ಣು ಮಕ್ಕಳು ಮಾತ್ರವಲ್ಲ, ನನಗೆ 3ನೇ ಮಗಳು ಇದ್ದಾಳೆ. ಅವಳೇ ಪ್ರಿಯಾ. ಈ ಮಾತು ಕೇಳಿದ ತಕ್ಷಣ ನನ್ನ ಕಣ್ಣೀರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನಾನು ಅತ್ತೆಯನ್ನು ಅಪ್ಪಿಕೊಂಡೆ. ಅಲ್ಲಿ ಇದ್ದ ಎಲ್ಲರ ಕಣ್ಣುಗಳು ಒದ್ದೆಯಾದವು. ಮಾವ ಕೂಡ ಎದ್ದು ನಿಂತರು. ಅವರು ವಿಜಯ್ ಹತ್ತಿರ ಬಂದು ಅವನ ಭುಜದ ಮೇಲೆ ಕೈಯಿಟ್ಟರು. ಮಗ, ಆಸ್ತಿ ಕೊಡುವುದರಿಂದ ತಂದೆಯಾಗುವುದಿಲ್ಲ. ಮಗನ ನೋವನ್ನು ಅರ್ಥ ಮಾಡಿಕೊಳ್ಳುವುದರಿಂದ ತಂದೆಯಾಗುತ್ತಾನೆ. ಈ ಪಾಠವನ್ನು ನನಗೆ ನೀನು ಕಲಿಸಿದೆ. ವಿಜಯ್ ಅವರ ಕೈ ಹಿಡಿದು ನಕ್ಕರು. ಆ ನಗುವಿನಲ್ಲಿ ನೋವಿರಲಿಲ್ಲ, ಸಮಾಧಾನ ಮಾತ್ರ ಇತ್ತು. ಮಮತಾ ಮುಂದೆ ಬಂದು ಹೇಳಿದರು, ಅಣ್ಣ, ನಾವು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆವು. ಸವಿತಾ ಕೂಡ ಅಳುತ್ತಾ ಹೇಳಿದಳು, ನಮ್ಮನ್ನು ಕ್ಷಮಿಸು. ವಿಜಯ್ ಇಬ್ಬರನ್ನ ಅಪ್ಪಿಕೊಂಡರು. ಕುಟುಂಬದಲ್ಲಿ ಕ್ಷಮೆ ಎನ್ನುವುದು ಬೇಡ, ನಾವು ಒಂದಾಗಿದ್ದರೆ ಸಾಕು. ಅವರ ಮಾತು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಆ ದಿನ ಗೃಹ ಪ್ರವೇಶ ಕೇವಲ ಹೊಸ ಮನೆಯ ಕಾರ್ಯಕ್ರಮವಾಗಿರಲಿಲ್ಲ. ಅದು ಒಡೆದು ಹೋದ ಸಂಬಂಧಗಳು ಮತ್ತೆ ಒಂದಾದ ದಿನವಾಗಿತ್ತು. ಅದು ತಪ್ಪುಗಳನ್ನು ಒಪ್ಪಿಕೊಂಡ ದಿನವಾಗಿತ್ತು. ಅದು ಪ್ರೀತಿಯ ಗೆಲುವಿನ ದಿನವಾಗಿತ್ತು. ರಾತ್ರಿ ಎಲ್ಲ ಅತಿಥಿಗಳು ಹೋದ ನಂತರ ನಾನು ಮತ್ತು ವಿಜಯ್ ಮನೆಯ ಮೆಟ್ಟಿಲಿನ ಮೇಲೆ ಕುಳಿತಿದ್ದೆವು. ತಂಪಾದ ಗಾಳಿ ಬೀಸುತ್ತಿತ್ತು. ಹೊಸ ಮನೆಯ ಬೆಳಕುಗಳು ಮಿನುಗುತ್ತಿದ್ದವು. ನಾನು ವಿಜಯ್ ಕಡೆ ನೋಡಿ ಕೇಳಿದೆ, ಇಂದು ಸಂತೋಷವಾಗಿದೆಯಾ? ಅವರು ನಗುತ್ತಾ ಹೇಳಿದರು, ತುಂಬ. ಮನೆ ಸಿಕ್ಕಿದ್ದಕ್ಕೆ ಅಲ್ಲ, ಕುಟುಂಬ ಮತ್ತೆ ಸಿಕ್ಕಿದ್ದಕ್ಕೆ. ನಾನು ಅವರ ಭುಜದ ಮೇಲೆ ತಲೆ ಇಟ್ಟೆ. ಆಕಾಶದಲ್ಲಿ ಹೊಳೆಯುತ್ತಿದ್ದ ಚಂದ್ರನನ್ನು ನೋಡುತ್ತಾ ನಮ್ಮ ಹೊಸ ಬದುಕಿನ ಆರಂಭವನ್ನು ನಾವು ಮೌನವಾಗಿ ಆಚರಿಸಿದೆವು. ಸ್ನೇಹಿತರೆ, ಆಸ್ತಿ, ಹಣ, ಮನೆಗಳು ಜೀವನದಲ್ಲಿ ಮುಖ್ಯವಾಗಬಹುದು, ಆದರೆ ಅವುಗಳಿಗಿಂತ ದೊಡ್ಡದು ಸಂಬಂಧಗಳು. ನಿಜವಾದ ಸಂಪತ್ತು ಬ್ಯಾಂಕ್ ಖಾತೆಯಲ್ಲಿ ಇರುವ ಹಣವಲ್ಲ, ಕಷ್ಟದ ಸಮಯದಲ್ಲಿ ನಮ್ಮ ಜೊತೆ ನಿಲ್ಲುವ ಜನರು. ಪ್ರೀತಿ ಮತ್ತು ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ಆದರೆ ಅವುಗಳನ್ನು ಗೌರವಿಸಬಹುದು. ನ್ಯಾಯ ತಡವಾಗಬಹುದು, ಆದರೆ ಅದು ಎಂದಿಗೂ ಕಳೆದು ಹೋಗುವುದಿಲ್ಲ. ಮತ್ತೊಂದು ಹೊಸ ಮನಮುಟ್ಟುವ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.